ಅಲ್ಲಿ ಕುಟೀರ ತಂಡದ ಸರ್ವ ಸದಸ್ಯರು ಲೈನ್ ಅಂಪೈರ್ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಫೈನಲ್ ಪಂದ್ಯಾಟ ಆಗಿರೋದ್ರಿಂದ ಎಲ್ಲರೂ ನಮ್ಮ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಲ್ಲಿ ಊಟದ ವ್ಯವಸ್ಥೆ ಇರ್ತದೆ. ಆಟಗಾರರು ಊಟವನ್ನ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. दिल ललचाए दिमाग हिचकिचाए. कराबो बासो कराबो सुनने ओडोगो निलबड़ ओडोगे ओडोगो कराबो बासो कराबो सुनने ओडोगो ನಿಲಬಡ ಓಡೋಗೆ ಓಡೋಗೋ ದಾನುಗಳು ರೌಡಿಗಳು ಫಿದಾ ಆಗವ್ರೆ ನನ್ನ ಭೇಟಿ ಮಾಡೋಕೆ ಮುಗಿ ಬಿದ್ದವ್ರೆ ಫೀಲ್ಡ್ ಅಲ್ಲಿ ನನ್ನ ಕಿಂಗು ಅಂತಾರೆ ನನ್ನ ಕಟ್ಕೊಂಡು ನೀ ಕ್ವೀನು ಆಗು ಬಾರೆ ನೀನು ಕರ್ತಲ್ಲಿ ಬರ್ತೀನಿ ನಟಿ ನಟಿ ಮಾನ ಜಾತ್ರೆ ದಿವಸ ಕೋಣ ಕಡಿಯೋ ಟೈಮಿನಲ್ಲಿ ಬೇಡಿ ಭತ್ತ ಸೇಲ್ ಆಗೋಯ್ತು. ರಾತ್ರಿ ಹೊತ್ತು ಲೇಟ್ ಆಗೋಯ್ತು. ಕಾಂತಿಯುತೆ ಶ್ರೀತ ರಜನಿ 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 ಮರಾಧಿಪತೆ ಜಯ ಜಯ ಮಹಿಷಾಸುರ ಮರದಿನಿ ರಾಮ್ಯಕ ಪರದಿನಿ ಶಯಸುತೆ. Ganesh, 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 Ganesh. I'm coming home, I'm coming home. D D J J J J ಅಲ್ಲಿ ಕುಟೀರ ತಂಡದ ಎಲ್ಲ ಸರ್ವ ಸದಸ್ಯರು ಲೈನ್ ಅಂಪೈರಿಂಗ್ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಫೈನಲ್ ಪಂದ್ಯಾಟ ಆಗಿರೋದ್ರಿಂದ ಎಲ್ಲ ಕುಟೀರ ತಂಡದ ಸರ್ವ ಸದಸ್ಯರು ಲೈನ್ ಅಂಪೈರಿಂಗ್ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. Our father was murdered. We gotta find out who killed him. We got old. We got fat. ಎರಡು ತರ ಶಂಕರ್ ಮಧ್ಯ ವೈದ್ಯರ ಶಂಕರ್ ಗಮನಿಸಿಕೊಳ್ಳಿ. ಎರಡೂ ತಂಡದ 12 ಆಟಗಾರರು ನಮ್ಮೊಂದಿಗೆ ಸಹಕರಿಸಿಕೊಳ್ಳಿ. ಫೈನಲ್ ಪಂದ್ಯಾಟವಾಗಿರುವುದರಿಂದ ಎರಡೂ ತಂಡದ 12 ಆಟಗಾರರು ನಮ್ಮೊಂದಿಗೆ ಸಹಕರಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕುಟೀರ ಬರ್ನ್ಸ್ ಟ್ರೋಫಿ 2026 ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟ ಫೈನಲ್ ಹಣಾಹಣಿ ಸಾಗ್ತಾ ಇದೆ. ಒಂದೆಡೆ ಅಂಬೈ ಕ್ರಿಕೆಟರ್, ಇನ್ನೊಂದೆಡೆ ಮುಸ್ಲಿಂ. ಫೈನಲ್ ಪಂದ್ಯದ ಆಫೀಷಿಯಲ್ ವೇಳಾಪಟ್ಟಿಯಲ್ಲಿ ಕರ್ನಾಟಕ ರಾಜ್ಯದ
ಅನುಭವಿ ಹಿರಿಯ ಆಟಗಾರರು. ಇವಾಗ ನಿರ್ಣಾಯಕರ ನ್ಯಾಯಾಧೀಶರ ಪಟ್ಟವನ್ನು ಕಾಡ್ತಾ ಇದ್ದಾರೆ. ಅಂಗಳ ಮಕ್ಕಳು ಫೈನಲ್ ಪಂದ್ಯ ಆಡೋಣ. ಕುಂಟಿರ ಫೈನಲ್ ಹೋರಾಟ. ವಿಶಾಲ್ ಶೆಟ್ಟಿಗೆ ಮೊದಲ ಚೆಂಡು. ಅಭಿಷೇಕ್ ಚಿಂಟು ಅದಕ್ಕಲ್ಲಿ 7 ಓವರ್ಗಳ ಮಧ್ಯಾಹ್ನ ಮತ್ತೆ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಮತ್ತೆರಡನೇ ಬಾರಿ ಎರಡನೇ ಚೆಂಡು ಬಹಳಷ್ಟು ಒಂದು ತವರ್ತಿ ಒಂದು ಎಸೆತ ತಟ್ಟಿಬಿಟ್ಟು ಆಡುವಂತ ಪ್ರಯತ್ನ ಅಬಾಯ್ ಕ್ರಿಕೆಟರ್ಸ್. ಒಂದೋಟ ಓವರ್ ಥ್ರೋ ಮುಖಾಂತರವಾಗಿ ಎರಡನೇ ಓಟವನ್ನು ದಾಖಲಿಸುವ ಪ್ರಯತ್ನ ತನ್ಮೂಲಕ ಥರ್ಡ್ ಅಂಪೈರ್ ಅದ್ಯಾವ ತೀರ್ಪು ಹೊರ ಬೀಳುತ್ತೆ ನೋಡಬೇಕಾಗಿದೆ. ಅನಗತ್ಯದ ಓಟವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ತೃತೀಯ ನೇತ್ರ ಅಂಕಣ ಒಳಭಾಗದಿಂದ ಬರ್ತಾ ಇದೆ. ಕ್ರಿಕೆಟ್ ಟೂರ್ನಮೆಂಟಿನ ನೇರ ಪ್ರಸಾರ ಮಾಡ್ತಾ ಇದೆ. ರಾಜ್ಯದಾದ್ಯಂತ ವಿಶ್ವದಾದ್ಯಂತ ಜಿಲ್ಲಾದ್ಯಂತ ಯೂಟ್ಯೂಬ್ನ ಪಾಂಚಜನ್ಯ ಇವೆಂಟ್ ಸಂಪೂರ್ಣ ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನು ಮಾಡ್ತಾ ಇದೆ. ಇದರ ಹಿಂದಿನ ವಾರ 25 ಲಕ್ಷ ರೂಪಾಯಿಗಳ ಮೊದಲ ಪ್ರಶಸ್ತಿಯ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನ ಇದೇ ಪಾಂಚಜನ್ಯ ಮಾಡಿದ್ರು. ನೇರ ಪ್ರಸಾರವನ್ನು ಕೂಡ ಟೂರ್ನಮೆಂಟಿನ ಮಾಡಿತ್ತು. ಆ ನಿಟ್ಟಿನಲ್ಲಿ ಇವಾಗ ಈ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಇದೇ ಕ್ರಿಕ್ಸೆ ಮಾಡ್ತಾ ಇದೆ. ಎಸ್ ನಾಟ್ ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಅಭಿಜಿತ್ ಶೆಟ್ಟಿ, ಅಮರ್ ಶೆಟ್ಟಿ, ಗೌರವ್ ಹೆಗ್ಡೆ, ಸಂತೋಷ್ ಶೆಟ್ಟಿ ಮತ್ತು ಕುಟೀರ 11 ಸರ್ವ ಸದಸ್ಯರ ಮುಂದಾಳತ್ವದಲ್ಲಿ 2 ದಿನಗಳ ಕಾಲ ಹಗಲು ರಾತ್ರಿಯ ಪ್ರತಿಷ್ಠಿತ ಅಖಿಲ ಕರ್ನಾಟಕ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಕೂಟ ಬಣ್ ಸಮಾಜ ಬಾಂಧವರಿಗಾಗಿ ಮುಂದುವರಿಕೆ. ಫೈನಲ್ ಹೋರಾಟ. ಲೆಫ್ಟಿ ಕಿಶಾನ್ ಬಹಳಷ್ಟುದವರ ಹೊಡೆತ ಕ್ಷೇತ್ರ ಫಲತ ಕಡ್ಕೊಳ್ತಾ ಇದೆ. ಚೆಂಡು ಸೀಮಾರಕ್ಕೆ ಹೊರಭಾಗದ ಕ್ರಮಿಸದ ಬೌಂಡ್ರಿ. ಲೆಫ್ಟಿ ಕಿಶನ್ ದಳ ಮುಖಾಂತರವಾಗಿ 4 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಡ್ತಾ ಇದೆ. ಮೊದಲ ಬೌಂಡರಿಯನ್ನು ಲೆಫ್ಟಿ ಆಟಗಾರ ಕಿಶನ್ ದಾಖಲಿಸ್ತಾ ಇದ್ದಾನೆ. ಇತ್ತೀಚಿನ ಕ್ರೀಡಾ ಋತುವಿನಲ್ಲಿ ಟೆನಿಸ್ ಬಾಲ್ ನಲ್ಲಿ ಬಹಳಷ್ಟೊಂದು ಮುಂಚೂಣಿಗೆ ಬರ್ತಾ ಇರುವಂತಹ ಮತ್ತೋರ್ವ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಅನುಭವಿ ಆಟಗಾರ ಲೆಫ್ಟಿ ಕಿಶನ್ ಎದುರಾಳಿಗಳಿಗೆ ಅತ್ಯುತ್ತಮ ಓಟದ ಮುನ್ಸೂಚನೆಯನ್ನು ಮೊದಲ ಬೌಂಡ್ರಿ ಮುಖಾಂತರವಾಗಿ ಕೊಡ್ತಾ ಇದ್ದಾನೆ. ತಂಡದ ಮೊತ್ತ 6ಕ್ಕೆ 4. ಅಭಯ್ ಕ್ರಿಕೆಟರ್ಸ್ ತಂಡ ಮತ್ತೆ ಅಭಿಷೇಕ್ ಚಿಂಟು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತರ್ವ ಯುವ ಎಸೆತಗಾರ. ಉಡುಪಿ ಭಾಗದಲ್ಲಿ ಬಹಳಷ್ಟೊಂದು ಹಿರಿಯ ತಂಡಗಳನ್ನ ಕೂಡಿಕೊಂಡು ಆಡಿರ್ತಕ್ಕಂಥ ಅನುಭವಿ ಎಸೆತಗಾರ ಕೂಡ ಕೆಲವೊಂದು ಸಮಯಗಳ ಬಳಿಕ ಮತ್ತೆ ಟೆನಿಸ್ ಬಾಲಿಗೆ ಇಳಿತಾ ಇರುವಂತ ಯುವ ಆಟಗಾರ. ವೃತ್ತಿಪರ ಜೀವನಕ್ಕಾಗಿ ಹೊರ ರಾಜ್ಯದಲ್ಲಿದ್ದು ಬಣ್ಸ್ ಸಮಾಜ ಬಾಂಧವರ ಟ್ರೋಫಿಗಾಗಿ ಒಂದು ಟೂರ್ನಮೆಂಟ್ಗೆ ಆಗಮಿಸ್ತಾ ಇದ್ದಾರೆ. ಅಭಿಷೇಕ ಚಿಂಟು ಲಾಸ್ಟ್ ಬಾಲ್. ಈ ತನ್ಮಧ್ಯೆ ಮತ್ತೊಂದು ಬ್ಲಾಕರ್ ಎಸೆತ ಕಾಟ್ ಬ್ಯಾಡ್ಗಾಗಿ ಬಲವಾದ ಮನವಿ. ಯಾವುದೇ ರೀತಿಯ ಒಂದು ಪುರಸ್ಕಾರಗಳು ಬರ್ತಾ ಇಲ್ಲ. ಇತ್ತ ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಡ್ಕೊಳ್ತಾ ಇದೆ. ಅದಕ್ಕಿನಲ್ಲಿ ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಇದು ಕುಟೀರ ಬಣ್ಸ್ ಟ್ರೋಫಿಯ ಮಾಯಾಜಾಲ. ಅಂತಿಮ ಫೈನಲ್ ಹೋರಾಟ ಸಾಗ್ತಾ ಇದೆ. ನಮ್ಮ ಟೂರ್ನಮೆಂಟಿನ ದ್ವಿತೀಯ ಪ್ರಶಸ್ತಿಯ ಪ್ರಾಯೋಜಕರು ಅಜಿತ್ ಶೆಟ್ಟಿ ಕೆಂಚನೂರು, ಸುನಿಲ್ ಶೆಟ್ಟಿ, ಅಜಿತ್ ವಿ ಶೆಟ್ಟಿ ಇವರೆಲ್ಲರೂ ಕೂಡ ನಮ್ಮ ಟೂರ್ನಮೆಂಟಿನ
ದ್ವಿತೀಯ ಪ್ರಶಸ್ತಿಯ ಪ್ರಾಯೋಜಕರು ಕೂಡ. ಹಗಲು ರಾತ್ರಿಗಾಗಿ ಬಹಳಷ್ಟೊಂದು ವೈಭವಪೇರಿತವಾಗಿ ಸಾಗಿರುವಂತಹ ಈ ಒಂದು ಬಂಚ್ ಟ್ರೋಫಿ 2025ರಲ್ಲಿ ಹುಬ್ಬಳ್ಳಿಯ ಮೈದಾನದ ಒಳಭಾಗದಲ್ಲಿ ಸಾಗಿದ ನಂತರ 2026ರಲ್ಲಿ ಬೆಂಗಳೂರಿನ ಅಂಕಣದಲ್ಲಿ ಕುಟೀರ ಬಂಚ್ ಟ್ರೋಫಿಗಾಗಿ ಅಭಿಜಿತ್ ಹೆಗಡೆ ಅವರ ಮುಂದಾಳತ್ವದಲ್ಲಿ ಟೂರ್ನಮೆಂಟ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಪ್ರಸಾದ್ ಬೇಳೂರ್ ಎರಡದವರಿಗಾಗಿ ಬರ್ತಿರುವಂತಹ ಅನುಭವಿ ಎಸೆತಗಾರ. ಮೊದಲ ಓವರ್ನಲ್ಲಿ ಕೇವಲ 6 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ಟಂತ ಅಭಿಷೇಕ ಚಿಂಟು ಅತ್ಯುತ್ತಮ ರೀತಿಯ ಒಂದು ಓವರ್ ಅನ್ನು ಮುಗಿಸಿದ್ರು. ಇವಾಗ ಕುಂದಾಪುರ ಪರಿಸರದ ಮತ್ತೊಂದು ಅನುಭವಿ ಎಸೆತಗಾರ ಬರ್ತಾ ಇದ್ದಾರೆ, ಪ್ರಸಾದ್ ಬೇಳೂರು. ಎರಡದವರ ಮೊದಲ ಚೆಂಡು ಬಹಳಷ್ಟು ತವರಿತ ಒಂದು ಹೊಡೆತ, ಲಾಂಗ್ ಆಫ್ ವಿಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗದ ಕ್ರಮಿಸ್ತಾ ಇದೆ. ಇದು ಕೂಡ ಬೌಂಡ್ರಿ. ಮೊದಲ ಓವರ್ನಲ್ಲಿ ಅಭಿಷೇಕ ಚಿಂಟುಗೆ ಲೆಫ್ಟಿ ಕಿಶನ್ ಮೊದಲ ಬೌಂಡ್ರಿ ದಾಖಲಿಸಿದ್ರು. ಎರಡನೇ ಓವರ್ನಲ್ಲಿ ಪ್ರಸಾದ ಬೇಳೂರಿಗೆ ಇವಾಗ ಪ್ರಸನ್ನ ಮೊದಲ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಈ ಬೌಂಡರಿ ಮುಖ್ಯವಾಗಿ ಅಂಕಾಂಶ ಪಟ್ಟಿಯಲ್ಲಿ ಏರಿಕೆ ಮೊತ್ತ 10ಕ್ಕೆ 4. 7 ಓವರ್ಗಳ ಪಂದ್ಯ, 35ರಿಂದ 40 ಸ್ಪರ್ಧಾತ್ಮಕ ಮೊತ್ತ, 50, 55, 60 ಗೌರವಾನ್ವಿತ ಮೊತ್ತ, 60ಕ್ಕೂ ಮಿಕ್ಕಿದ ಮೊತ್ತಗಳೆಲ್ಲವೂ ಕೂಡ ಹೋರಾಟಕಾರಿಯ ಮೊತ್ತ. ಈ 3 ಮೊತ್ತಗಳಲ್ಲಿ ಅಬಾಯ್ ಕ್ರಿಕೆಟ್ ಹರಿಸಿದ ತಂಡ ಅದ್ಯಾವ ಮೊತ್ತವನ್ನ ಟಾರ್ಗೆಟ್ ರೂಪದಲ್ಲಿ ಪ್ರೇರಿಸ್ತಾರೆ ನೋಡಬೇಕಾಗಿದೆ. ಮತ್ತೊಂದು ಓಟದ ಸೇರ್ಪಡೆಯೂ ಕೂಡ ತನ್ನ ಮತ್ತೆ ಹಂತದಲ್ಲಿ 11ಕ್ಕೆ ಏರಿಕೆಯನ್ನು ಕಾಡ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಈ ಓವರಲ್ಲಿ ಇಂದು ಕೂಡ 4 ತಂಡಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಮತ್ತೆ ಪ್ರಸಾದ್ ಬೇಳೂರ್ ರಾಜ್ಯದ ಪ್ರಸಿದ್ಧ ತಂಡಗಳಲ್ಲಿ ಆಡಿರುವಂತಹ ಮತ್ತೊಂದು ಅನುಭವಿ ಎಸೆತಗಾರ. ಮೂರನೇ ಚೆಂಡು ವೈಡ್ ಬಾಲ್ ಆಪ್ಷನ್ ಹೊರತಿರುವಾಗ ಕಾಡ್ತಾ ಇದೆ. ಅತಿರಿಕ್ತವರ ಸೇರ್ಪಡೆ, ಮತ್ತೊಂದೋಟದ ಹೆಚ್ಚುವರಿ, ತಂಡದ ಮೊತ್ತ 12ಕ್ಕೆ ತಲುಪ್ತಾ ಇದೆ. ಅಬಾಯ್ ಕ್ರಿಕೆಟರ್ಸ್ ಮೊದಲ ಹಂತದ ನಾಣ್ಯದ ಮುಖ್ಯಭಾಗವನ್ನು ಕಂಡಿರುವಂತಹ ಈ ಒಂದು ತಂಡ ಬ್ಯಾಟಿಂಗ್ ಅನ್ನು ನೆಚ್ಚಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ ಫೈನಲ್ ಹೋರಾಟಕ್ಕಾಗಿ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತ. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತ. ಈ ಓವರಲ್ಲಿ 2 ಚೆಂಡು ಇನ್ನೂ ಕೂಡ ಬಾಕಿಯಲ್ಲಿ ಉಳಿತಾ ಇದೆ. 2ನೇ ಓವರ್ ಚಾಲ್ತಿಯಲ್ಲಿ ಪ್ರಸಾದ್ ಬೇಳೂರ್. ಬಹಳಷ್ಟು ತವರುತ್ತೆ ಹೊಡೆತ, ಸುರಕ್ಷಿತ ಒಂದು ಗ್ಯಾಪ್ ಶಾಟ್ ಹೊಡೆತ ಬಂದ ಲೆಫ್ಟಿ ಕಿಶನ್ ದಾಖಲಿಸ್ತಾ ಇದ್ದಾರೆ. ಕಿಶನ್ ದಾಳಿಯ ಮುಖ್ಯನ 2ನೇ ಬೌಂಡರಿ ಸೇರ್ಪಡೆ ಅಬಾಯ್ ಕ್ರಿಕೆಟರ್ಸ್. ಗಟ್ಟಿಮುಟ್ಟಿ ಆಡುವಂತ ಪ್ರಯತ್ನ, ಮತ್ತೊಂದು ಓಟದ ಸೇರ್ಪಡೆ ಕಾಣ್ತಾ ಇದೆ. 2 ಓವರ್ಗಳ ಮುಕ್ತಾಯದಲ್ಲಿ ತಡ ಮೊತ್ತ 17 ಓಟವನ್ನು ದಾಖಲಿಸ್ತಾ ಇದ್ದಾರೆ ನಾಲಾಸ್ ರೂಪದಲ್ಲಿ. ಬಹಳಷ್ಟು ಉತ್ತಮ ರೀತಿಯ ರೈಟ್ ಲೆಫ್ಟಿ ಕಾಂಬಿನೇಷನ್ ಅನ್ನು ಕಾಡ್ತಾ ಇರುವಂತ ಅಬಾಯ್ ಕ್ರಿಕೆಟರ್ಸ್ ಇದ ತಂಡ ಸಮಯದಿಂದ ಸಮಯಕ್ಕೆ ಬಹಳಷ್ಟು ಬಲಿಷ್ಠ ತಂಡವಾಗಿ ಫೈನಲ್ ಹೋರಾಟಕ್ಕೆ ಇಳಿತಾ ಇದೆ. ಲೀಗ್ ಹಂತದ ಪಂದ್ಯದಲ್ಲಿ ಒಂದು ನಂಬಲ ಸಾಧ್ಯದ ರೀತಿಯ ಒಂದು ಜಯವನ್ನು ದಾಖಲಿಸಿಕೊಂಡು ಅದೃಷ್ಟದ ಜಯವನ್ನು ದಾಖಲಿಸಿರ್ತಕ್ಕಂಥ ಅಬಾಯ್ ಕ್ರಿಕೆಟರ್ಸ್ ತಂಡ ವಿದ್ವಾರ್ ಗೂಗ್ಲಿ ಬಾಯ್ಸಿನ ವಿರುದ್ಧವಾಗಿ ಫೈನಲ್ ಹೋರಾಟಕ್ಕೆ ಇಳಿತಾ ಇದೆ. 2 ಓವರ್ಗಳ ಮುಕ್ತಾಯದಲ್ಲಿ ತಡಮತ್ತ 17ಕ್ಕೆ 4. ಕುಟೀರ ಬಂಚ್ ಟ್ರೋಫಿ 2026ರ ಫೈನಲ್ ಹೋರಾಟದ ಕಾಳಗ ಮುಂದುವರಿಕೆಯನ್ನು ಕಾಣ್ತಾ ಇದೆ.
ಈ ಟೂರ್ನಮೆಂಟ್ ವಿಜಯಿಗಳ ತಂಡ 2,22,222 ರೂಪಾಯಿಗಳ ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 1,11,111 ರೂಪಾಯಿಗಳ ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ ಕೂಡ. ಬೆಸ್ಟ್ ಬೌಲರ್, ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿ ಶೂ ಇರುತ್ತೆ. ಟೂರ್ನಮೆಂಟ್ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿ, ಗೋಲ್ಡ್ ಕಾಯಿನ್, ಇವನ್ನೆಲ್ಲವನ್ನು ಕೂಡ ಈ ಒಂದು ಟೂರ್ನಮೆಂಟ್ ಅಲ್ಲಿ ಕುಟೀರ ಬಂಚ್ ಟ್ರೋಫಿಗಾಗಿ ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ. 2026ಕ್ಕಾಗಿ ಅಭಿಷೇಕ ಚಿಂಟು ಮತ್ತೆ 3ನೇ ಓವರ್ಗಾಗಿ ಮೊದಲ ಓವರ್ನಲ್ಲಿ ಕೇವಲ 6 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟು ಓವರ್ ಅನ್ನು ಮುಗಿಸಿದ್ದಾರೆ. 3ನೇ ಓವರ್ ಮೊದಲ ಚೆಂಡು ಇನ್ಸೈಡ್ ಎಜ್ ಆಗ್ತಾ ಇದೆ. ವಿಕೆಟ್ ಕೀಪರ್ ಹಿಮಾಗದಲ್ಲಿ ಮತ್ತೆ ಒಂದರ ಸೇರ್ಪಡೆ ಕಿಶನ್ ಶೆಟ್ಟಿ ದಾಖಲಿಸಿದ್ರು. ತಂಡದ ಮೊತ್ತ ಈ ಹಂತದಲ್ಲಿ 18ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ನಿನ್ನೆ ಬೆಳಗ್ಗೆ ಆರಂಭವಾದ ಕಂಡ್ರು ಕೂಡ ನಿನ್ನೆ ಸಂಜೆ ಬಹಳಷ್ಟೊಂದು ಅದ್ದೂರಿಯ ಉದ್ಘಾಟನಾ ಕಾರ್ಯಕ್ರಮ, ಟ್ರೋಫಿ ಅನಾವರಣ ಕಾರ್ಯಕ್ರಮ, ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಇವೆಲ್ಲ ಕಾರ್ಯಕ್ರಮದ ಬಳಿಕ ಅದ್ದೂರಿ ಅಧಿಕೃತ ಉದ್ಘಾಟನಾ ಕಾರ್ಯಕ್ರಮದ ಕಂಡಿರ್ತಕ್ಕಂಥ ಈ ಒಂದು ವ್ಯವಸ್ಥಿತ ಚೆಂಡು ದಾಂಡಿನ ಸಮರ ಇವತ್ತು ಅಂತಿಮ ಹಂತಕ್ಕಾಗಿ ಸಮಾರೋಪಾದಿಯ ಫೈನಲ್ ಪಂದ್ಯ ಪ್ರಶಸ್ತಿ ಸುತ್ತಿದ ಕಾಳಗ ಅಂಕಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅದ್ಯಾವ ತಂಡ ವಿಜಯದ ಕರಿಬಾವುಟವನ್ನ ಅಂಬೇಡ್ಕರ್ ಮೈದಾನದ ಒಳಭಾಗದಲ್ಲಿ ಕುಟೀರ ಬಂಚ್ ಟ್ರೋಫಿಗಾಗಿ ಹಾರಿಸ್ತಾರೆ ನೋಡಬೇಕಾಗಿದೆ. ತಂಡದ ಮೊತ್ತ 18 ಓಟಗಳು. ಎರಡನೇ ಚೆಂಡು ರೈಸಿಂಗ್ ಡೆಲಿವರಿ, ಚೆಂಡನ್ನು ತಿರುಗಿಸ್ತಾ ಇರುವಂತ ಚಿಂಟು, ಚೆಂಡು ಬಿದ್ದಂತ ಸ್ಥಳದಲ್ಲಿ ವೇರಿಯೇಷನ್ ಅನ್ನು ಕಂಡುಕೊಳ್ತಾ ಇದೆ, ನಗೆತವನ್ನ ಕಂಡುಕೊಳ್ತಾ ಇದೆ. ಆಟಗಾರನ ಒಂದು ತಾಳ್ಮೆ ಪರೀಕ್ಷೆಗೆ ಒಳಗಾಗ್ತಾ ಇದೆ. ಇವೆಲ್ಲವೂ ಕೂಡ ಚಿಂಟು ಬತ್ತಳಿಕೆಯಿಂದ ಬರ್ತಾ ಇರುವಂತ ಅಸ್ತ್ರ. ಆ ನಿಟ್ಟಿನಲ್ಲಿ ಮತ್ತೊಂದು ಡಾಟ್ ಬಾಲ್ ಕೂಡ, ಮತ್ತೊಂದು ರೈಸಿಂಗ್ ಚೆಂಡು ಬಹಳ ಶುದ್ಧ ಎಸೆತ. ಸೇಮ್ ಏರಿಯಾ, ಸೇಮ್ ಸ್ಪಾಟ್ ಅನ್ನ ಕಾಡ್ತಾ ಇರುವಂತ ಬೌಲರ್ ಮತ್ತೊಂದು ಚುಕ್ಕೆ ಎಸೆತವನ್ನ ಚಿಂಟು ದಾಖಲಿಸ್ತಾ ಇದ್ದಾನೆ. ಈ ಓವರಲ್ಲಿ 3 ಚೆಂಡು ಮುಕ್ತಾಯವನ್ನ ಕಾಣ್ತಾ ಇದೆ. ಇನ್ನು ಕೂಡ 3 ಚೆಂಡುಗಳು ಬಾಕಿಯಲ್ಲಿ ಉಳಿತಾ ಇದೆ. ಓವರ್ ನಂಬರ್ 3. ಅಡ್ಡ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಈಗಾಗಲೇ ಪ್ರಮುಖ ವೇದಿಕೆ ಮೇಲ್ಭಾಗದಲ್ಲಿ ನಮ್ಮ ಟೂರ್ನಮೆಂಟಿನ ಪ್ರೋತ್ಸಾಹದಾಯಕರು, ನಮ್ಮ ಟೂರ್ನಮೆಂಟಿನ ಪ್ರಮುಖ ಪ್ರಾಯೋಜಕರು, ಅವ್ರ ಜೊತೆಗೆ ನಮ್ಮ ಈ ಟೂರ್ನಮೆಂಟಿನ ಅತ್ಯುತ್ತಮ ಅತಿಥಿ ಗಣ್ಯರು ಇವರೆಲ್ಲರೂ ಕೂಡ ಪ್ರಮುಖ ವೇದಿಕೆ ಮೇಲ್ಭಾಗದಲ್ಲಿ ಕುಳಿತು ನಮ್ಮ ಈ ಒಂದು ಟೂರ್ನಮೆಂಟಿನ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅಂಗರ ಭಾಗದಲ್ಲಿ ಭರ್ಜರಿ ಸಿಕ್ಸರ್. ಅಭಿಷೇಕ ಚಿಂಟುಗೆ ಕೆಲವೊಂದು ಚೆಂಡುಗಳ ಬಳಿಕ ಒಂದು ಹಂತದ ಭರ್ಜರಿ ಸಿಕ್ಸರ್ ಅನ್ನ ಪ್ರಸನ್ನ ದಾಖಲಿಸ್ತಾ ಇದ್ದಾನೆ. ತಂಡದ ಮೊತ್ತ ಈ ಹಂತದಲ್ಲಿ 24ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೊಂದು ಬೆರೆಸದ ಹೊಡೆತ, ಡೀಪ್ ವಿಕೆಟ್ ಭಾಗದಲ್ಲಿ ಚೆಂಡು ಪ್ರಸನ್ನ ದಾಂಡದ ಮುಖಾಂತರವಾಗಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. ಫೈನಲ್ ಪಂದ್ಯದ ಗತ ವೈಭವವನ್ನು ಮೆರೆತಾ ಇರುವಂತ ಪ್ರಸನ್ನ ಅಬಾಯಿ ಕ್ರಿಕೆಟರ್ಸ್ ಪರವಾಗಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆರಂಭಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 30ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಬ್ರಹ್ಮಾವರದ ಗಾಂಧಿ ಮೈದಾನ ಒಳಭಾಗದಲ್ಲಿ
ವಸಂತ್ ಗಿಳಿಯರ್ ಮತ್ತು ತಂಡದವರಿಂದ ಸಾಗ್ತಾ ಇರುವಂತಹ ಒಂದು ಅದ್ದೂರಿಯ ಕಾರ್ಯಕ್ರಮ ಅಭಿಮತ ಸಂಭ್ರಮ. ಈ ಒಂದು ಕಾರ್ಯಕ್ರಮವನ್ನ ವಸಂತ್ ಗಿಳಿಯರ್ ಮತ್ತು ಅವರ ತಂಡದವರು ಅದ್ದೂರಿಯಾಗಿ ನಡೆಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಖ್ಯಾತ ಗಾಯಕರಾಗಿರುವಂತ ವಿಜಯ್ ಪ್ರಕಾಶ್, ಅದೇ ರೀತಿಯಲ್ಲಿ ASP ದಯಾನಾಯಕ್, ರಿಷಬ್ ಶೆಟ್ಟಿ ಇವರೆಲ್ಲರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬರ್ಲಿಕ್ಕಿದ್ದಾರೆ. ಆ ಒಂದು ಕಾರ್ಯಕ್ರಮದ ವೀಟಿ ಈಗಾಗಲೇ LED ಸ್ಕ್ರೀನ್ಗಳ ಮೇಲೆ ಬರ್ತಾ ಇದೆ. ಈ ಹಂತದಲ್ಲಿ ಮತ್ತೊಂದು ಭರ್ಜರಿ ಸಿಕ್ಸರ್ ಮತ್ತೆ ದಾಖಲಾತಿಯನ್ನು ಕಾಡ್ತಾ ಇದೆ. ಒಂದು ಹಂತದ ಕ್ಷೇತ್ರ ರಕ್ಷಣೆ ವೈಫಲ್ಯತೆಯನ್ನು ಕಾಡ್ತಕ್ಕಂಥ ತಂಡ ಸುಲಭವಾಗಿ ಕ್ಯಾಚ್ ಪಡ್ಕೊಳ್ಳುವಂತ ಒಂದು ಅವಕಾಶಗಳಿತ್ತು. ಆ ಒಂದು ಹಂತ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡ ಮತ್ತೆ ಇವಾಗ 4 ಚಾಲ್ತಿಯಲ್ಲಿ 36ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಇನ್ನು ಒಂದೊಂದುಗಾರಿಕೆ ಮಾಡ್ತಾರೆ. ವೈಡ್ ಬಾಲ್ ಕಣ್ಕೊಳ್ತಾ ಇದೆ. ಓಟದ ಸ್ಕೋರ್ ಕಣ್ಕೊಳ್ತಾ ಇದೆ. ಪ್ರತಿಭಟನೆ ಪ್ರಯತ್ನ ಮತ್ತು ಅವಕಾಶ ಮಾಡಿಕೊಡ್ತಾರೆ. ಒಂದು ಕ್ಷೇತ್ರ ಆಳ್ವಿಕೆಯನ್ನು ಮಾಡ್ತಾ ಇದೆ. ಈ ಒಂದು ಪಂದ್ಯಾಟಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ ರಾಘವೇಂದ್ರ ಶೆಟ್ಟಿ ಬೇಳೂರು, ಅವರ ಜೊತೆಯಲ್ಲಿ ಉಮೇಶ್ ಶೆಟ್ಟಿ ಬೇಲಟ್ಟು ಹಾಗೂ ರವಿ ಬೈಂದ್ರು ಅವರು ಆಗಮಿಸಿಕೊಂಡಿದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಕುಟೀರ ಇಲಾಗಲ್ ಟ್ರೋಫಿ 2026ಕ್ಕೆ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಅಂಗಣ ಒಳಭಾಗದಲ್ಲಿ ಹೊಸ ಟೈಗರ್ ಅಮೃತ್ ಬರ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮ ಒಂದು ಎಸೆತ. ಅನುಭವಿ ಆಟಗಾರರ ವಿಕೆಟ್ ಅನ್ನ ಕೆಡವಿದಂತ ಬೌಲರ್ ಕೂಡ, ಲೆಫ್ಟ್ ಕಿಶನ್ ವಿಕೆಟ್ ಅನ್ನು ಉಳಿಸಿದಂತ ಬೌಲರ್ ಕೂಡ. ಇದು ಈ ಓವರ್ ಅಲ್ಲಿ ಅಂತಿಮ ಒಂದು ಚೆಕ್ ಮಾತ್ರ ಬಾಕಿ ಉಳಿತಾ ಇದೆ. 4ನೇ ಓವರ್ ಮುಕ್ತಾಯಕ್ಕಾಗಿ
ಬ್ಲಾಕರ್ ಎಸೆತ, ಬೌಲರ್ಸ್ ಬ್ಯಾಕ್ ಟು ಆಟ ಬರ್ತಾ ಇದೆ. ತಂಡದ ಮೊತ್ತ 4 ಓವರ್ಗಳ ಮುಕ್ತಾಯದಲ್ಲಿ ತಂಡ ಮೊತ್ತ 40. ಪ್ರತಿ ಓವರ್ದಕ್ಕೂ 10 ರನ್ ಪಂದ್ಯಾಟವನ್ನು ಆಡ್ತಾ ಇದೆ ಅಪಾಯ ಕ್ರಿಕೆಟರ್ಸ್ ತಂಡ. ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಪೆಪ್ಸಿ. ಈ ಒಂದು ಡ್ರಿಂಕ್ಸ್ ಬ್ರೇಕ್ ನ ಪ್ರಾಯೋಜಕರು ಕಿರಣ್ ಶೆಟ್ಟಿ. ಬಹಳಷ್ಟು ಉತ್ತಮ ಒಂದು ಸಹಕಾರ ಕೂಡ. ನಮ್ಮೊಂದಿಗೆ ರಾಘವೇಂದ್ರ ಶೆಟ್ಟಿ, ಉಮೇಶ್ ಶೆಟ್ಟಿ ಬೇಲಟ್ಟು, ಜೊತೆಯಲ್ಲಿ ರವಿ ಶೆಟ್ಟಿ ಬೈಂದೂರು ಕೂಡ ಆಗಮಿಸಿಕೊಂಡಿದ್ದಾರೆ. ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತ. ಇದೇ ಕ್ರೀಡಾ ವೃತ್ತದಲ್ಲಿ ಮತ್ತೊಂದು ದಾಖಲೆ ಪಂದ್ಯಕೂಟ. ಟೀಮ್ ಬ್ರದರ್ಸ್ ಬಾಂಡಿಂಗ್ ಅರ್ಪಿಸುವ 60 ಯಾರ್ಡ್ ಟೆನ್ನಿಸ್ ಬಾಲ್ ನಾಕ್ಔಟ್ ಟೂರ್ನಮೆಂಟ್ ಅನ್ನು ಸಂಯೋಜನೆ ಮಾಡ್ತಾ ಇದ್ದಾರೆ. ಬ್ರದರ್ಸ್ ಬಾಂಡಿಂಗ್ ಕಪ್ ರೂಪದಲ್ಲಿ ದಿನಾಂಕ ಮಾರ್ಚ್ ತಿಂಗಳು 7, 8 ಈ ಒಂದು ಟೂರ್ನಮೆಂಟ್ ಅನ್ನ ವಿಟಿ ಗ್ರೌಂಡ್ ಜೆಪಿ ನಗರ ಬೆಂಗಳೂರು ಈ ಒಂದು ಅಂಗಡ ಒಳಭಾಗದಲ್ಲಿ ಸಂಯೋಜನೆ ಮಾಡ್ತಾ ಇದ್ದಾರೆ. ಈ ಟೂರ್ನಮೆಂಟಿನ ವಿಜಯಗಳ ತಂಡ 50,000 ಕ್ಯಾಶಿನ ಜೊತೆಗೆ ಆಕರ್ಷಕ ಮೊದಲ ಟ್ರೋಫಿಯನ್ನು ಪಡ್ಕೊಂಡ್ರೆ, ರನ್ನರ್ಸ್ ಅಪ್ ತಂಡ 30,000 ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಈ ಪಂದ್ಯಕೂಟಕ್ಕೆ ತಮಗೆಲ್ಲರೂ ಕೂಡ ಆತ್ಮೀಯ ಆದರಣೀಯ ಪ್ರೀತಿಯ ಸ್ವಾಗತ ಬಯಸ್ತಾ ಇದ್ದೇವೆ. ಹಲೋ 4 ಓವರ್ಗಳ ಮುಕ್ತಾಯದಲ್ಲಿ ತಂಡ ಮೊತ್ತ 40 ಓಟವನ್ನು ದಾಖಲಿಸಿದ್ದಾರೆ. 5ನೇ ಓವರ್ಗಾಗಿ ಬ್ರಿಜೇಶ್ ವಿದ್ವಾರ್ ಗೂಗ್ಲಿ ಬಾಯಿಸಿದ ತಂಡ. ಇದೇ ಟೂರ್ನಮೆಂಟ್ ಅಲ್ಲಿ ಬೃಹತ್ ಮೊತ್ತವನ್ನು ಪ್ರೇರಿಸಿದಂತ ತಂಡ. ಇವತ್ತಿನ ಒಂದು ಪಂದ್ಯದಲ್ಲಿ 93-94 ಟಾರ್ಗೆಟ್ ಅನ್ನು ಕೊಟ್ಟಂತ ತಂಡ, ಅನುಭವಿಗಳ ತಂಡ, ಅತ್ಯುತ್ತಮ ರೀತಿಯ ಒಂದು ಆಟಗಾರರನ್ನ ಹೊಂದಿರುವಂತಹ ಒಂದು ತಂಡ. ಇಲ್ಲಿ ಫೈನಲ್ ಹೋರಾಟಕ್ಕಾಗಿ ಅಬಾಯ್ ಕ್ರಿಕೆಟರ್ಸ್ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾ ಇದೆ. ಹಗಲು ರಾತ್ರಿ ಒಂದು ಪ್ರತಿಷ್ಠಿತ ಒಂದು ಟೂರ್ನಮೆಂಟ್ ಅನ್ನು ಕಂಡಿರುವಂತಹ ಈ ಮೈದಾನ ಬಹಳಷ್ಟು ಒಂದು ಪಂದ್ಯಕೂಟವನ್ನು ಕೂಡ ಇದೇ ಮೈದಾನ ಕಂಡಿತ್ತು. ಈ ಭಾಗದ ಒಂದು ಜನಪ್ರಿಯ ಮೈದಾನ ಕೂಡ, ಈ ಭಾಗದ ಒಂದು ಹೆಸರುವಾಸಿಯ ಮೈದಾನ ಕೂಡ ಅಂಬೇಡ್ಕರ್ ಮೈದಾನ 2026ಕ್ಕಾಗಿ ಕುಟೀರ ಬೌನ್ಸ್ ಟ್ರೋಫಿಗಾಗಿ ಸಾಕ್ಷಿ ಆಗ್ತಾ ಇದೆ. ಹಗಲು ರಾತ್ರಿಯ ರಾಷ್ಟ್ರೀಯ ಮಟ್ಟದ ಪಂದ್ಯಕೂಟ ಅಂತಿಮ ಹಂತದ ಫೈನಲ್ ಕ್ಷಣಗಳ ಆರಂಭದಲ್ಲಿ ಮೊದಲ ಇನ್ನಿಂಗ್ಸ್ 4 ಓವರ್ಗಳ ಮುಕ್ತಾಯವನ್ನು ಕಾಡ್ತಾ ಇದೆ. 40 ತಂಡದ ಮೊತ್ತ. ಮತ್ತೆ ಬ್ರಿಜೇಶ್ 5ನೇ ಓವರ್ ಮೊದಲ ಚೆಂಡು, ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಎಸೆತ. ಬೆಂಗಳೂರು ಪರಿಸರ ಎನ್ನುವಂಥದ್ದು ಬಂದಾಗ ಬಹಳಷ್ಟು ಒಂದು ಆಟಗಾರರನ್ನ ಹೊಂದಿರುವಂತಹ ಒಂದು ತಾಣ, ಬಹಳಷ್ಟು ಮಂದಿ ಆಟಗಾರರನ್ನ ಟೆನ್ನಿಸ್ ಬಾಲಿಗೆ ಪರಿಚಯಿಸಿದಂತ ಒಂದು ತಾಣ, ಬಹಳಷ್ಟು ಮಂದಿ ಆಟಗಾರರ ದಿಗ್ಗಜರ ಒಂದು ತಾಣ ಕೂಡ ಬೆಂಗಳೂರು. ಈ ಒಂದು ಬೆಂಗಳೂರು ನಗರದಲ್ಲಿ ಬಹುತೇಕ ಕಾರ್ಯಕ್ರಮಗಳೆಲ್ಲವೂ ಕೂಡ ಸಾಕ್ತಕ್ಕಂಥ ಒಂದು ಹಂತ. ಈ ಕ್ರಿಕೆಟ್ ಆಟಗಾರರಿಗೆ ಒಂದು ಹೊಸ ಅವಕಾಶವನ್ನು ಕಲ್ಪಿಸಿಕೊಡುವಂತ ಮಟ್ಟಿನಲ್ಲಿ ಕೆಲವೊಂದು ದಿಗ್ಗಜ ತಂಡಗಳೆಲ್ಲವೂ ಕೂಡ ಇತ್ತೀಚಿನ ದಿನಗಳಲ್ಲಿ ವೈಭವಪೇರಿತವಾದಂತಹ ಟೂರ್ನಮೆಂಟ್ ಅನ್ನು ಸಂಯೋಜನೆ ಮಾಡ್ತಾ ಇದ್ದಾರೆ. ಅದರ ನಡುವೆ ಹಂತದಲ್ಲಿ ಕುಟೀರ ಬೌನ್ಸ್ ಟ್ರೋಫಿ 2026ಕ್ಕಾಗಿ ಇಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಲಾಂಗ್ ಆನ್, ಲಾಂಗ್ ಆಫ್, ಸಿಲಿಬಿಡ್ ಆಫ್, ದಿ ಬೆಸ್ಟ್ ಸ್ಟ್ರೈಕರ್, ಶಾರ್ಟ್ ಪಾಯಿಂಟ್, ಕರ್ವ್ ಪಾಯಿಂಟ್, ಸ್ಕ್ವೇರ್ ಲಾಕ್, ಥರ್ಡ್ ಆನ್, ಈ ರೀತಿಯಲ್ಲಿ ಈ ಒಂದು ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದೆ. ತೀರಾ ಕ್ಲೋಸ್ ಆಗಿ ಬಿದ್ದ ಚೆಂಡು
ಲಾಗಾದ ಭಾಗದಲ್ಲಿ ಭರ್ಜರಿ ಸಿಕ್ಸರ್. ಆ ರೋಟಗಳ ಸೇರ್ಪಡೆ ಕೂಡ ಪ್ರಸನ್ನ ದಾಳಿಯ ಮುಖಾಂತರ ಮೂರನೇ ಸಿಕ್ಸರ್ ಅಂಕಿಅಂಶ ಪಟ್ಯದ ಕಾಡ್ತಾ ಇದೆ. ಅಪಾಯಿ ಕ್ರಿಕೆಟರ್ಸ್ ಬಲಿಷ್ಠ ತಂಡವನ್ನ ಹಂತದಲ್ಲಿ ಫೈನಲ್ ಹೋರಾಟದಲ್ಲಿ ಬೃಹತ್ ಮೊತ್ತವನ್ನು ಪ್ರೇರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಅಪಾಯಿ ಕ್ರಿಕೆಟರ್ಸ್ ಇದ ತಂಡ ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ 48 ಓಟವನ್ನು ದಾಖಲಿಸ್ತದೆ. ಪ್ರಮುಖ ಒಂದು ವಿಕೆಟ್ ಅನ್ನು ಕಳ್ಕೊಂಡ್ರು ಕೂಡ ಇದೀಗ ಪ್ರಸನ್ನದ ಆರ್ಭಟಗಳ ಭಾಗದಲ್ಲಿ ಮುಂದುವರಿಕೆಯನ್ನು ಕಳ್ಕೊಳ್ತಾ ಇದೆ. 2 ಲಕ್ಷ ರೂಪಾಯಿಗಳ ಮೊದಲ ಪ್ರಶಸ್ತಿಯ ಕಾಳಗ. ಅದ್ಯಾವ ತಂಡ ವಿಜಯದ ಗರಗಂಟೆಯನ್ನು ಬಾರಿಸ್ತಾರೆ ನೋಡಬೇಕಾಗಿದೆ. 50ರ ಆಸುಪಾಸಿನ ಮೊತ್ತಕ್ಕೆ ಹೋಗ್ತಾ ಇದೆ ಅಭಯ್ ಕ್ರಿಕೆಟರ್ಸ್. ಇನ್ಸೈಡ್ ಹೆಜ್ಜಾದಂತ ಚೆಂಡು ತನ್ಮೂಲಕ ಡಿಕ್ಲೇರ್ 2 ಓಟದ ಬಳಿಕ ಅರ್ಧ ಶತಕ. ಟೀಮ್ 50 50ರ ಓಟವನ್ನು ದಾಖಲಿಸ್ತಾ ಇದೆ ಅಭಯ್ ಕ್ರಿಕೆಟರ್ಸ್ ಇದ ತಂಡ. 5ನೇ ಓವರ್ ಚಾಲ್ತಿಯಲ್ಲಿ ಇನ್ನು ಕೂಡ 2 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತದೆ. ಲಾಸ್ಟ್ ಬಾಲ್ ರಿಮೈನ್ ನೌ. 5 ಓವರ್ ಇನ್ ಪ್ರೋಗ್ರೆಸ್. 50 ಫಾರ್ 1 ವಿಕೆಟ್. ಇತಮಧ್ಯೆ ಕ್ಷಣಾತ್ರಗಳಲ್ಲಿತ್ತು ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ವಿಭಾಗದಲ್ಲಿ ಚೆಂಡು ಕುಟೀರ ಬಂಚ್ ಟ್ರೋಫಿಯ ಪ್ರಮುಖ ವೇದಿಕೆಯ ಮುಖಪುಟವನ್ನು ಪಡಿತಾ ಇದೆ. ಭರ್ಜರಿ ಸಿಕ್ಸರ್ ಮತ್ತೆ ಆ ರೋಟಗಳ ಸೇರ್ಪಡೆ ಕೂಡ. ತಂಡದ ಮೊತ್ತ 56 ಓಟಗಳು. ಪ್ರಸ್ಥಾನ ದಾಳಿಯ ಮುಖಾಂತರವಾಗಿ ಮತ್ತೆ 4ನೇ ಸಿಕ್ಸರ್ ಕೂಡ. ಬಹಳಷ್ಟು ತ್ವರಿತ ಹೊಡೆತ ಮಿಡ್ ವಿಕೆಟ್ ಭಾಗದಲ್ಲಿ ಮತ್ತೊಂದರ ಸೇರ್ಪಡೆ ಕಾಣ್ತಾ ಇದೆ. ತಂಡದ ಮೊತ್ತ 57 57 5 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಬಲಿಷ್ಠ ತಂಡದ ವಿರುದ್ಧವಾಗಿ ಅಭಯ್ ಕ್ರಿಕೆಟರ್ಸ್ ಹೋರಾಟದ ಕಾಳಗಕ್ಕೆ ಇಳಿತಾ ಇದೆ. ಲೀಗ್ ಹಂತದ ಪಂದ್ಯಾಟವನ್ನು ಕಂಡಾಗ ಬಹುಶಃ ಉಳಿವಿನ ಪ್ರಶ್ನೆಯನ್ನ ದಾಟಿಕೊಂಡು ಫೈನಲ್ ಹೋರಾಟದ ಪಂದ್ಯಾಟವನ್ನು ಆಡ್ತಾ ಇರುವಂತಹ ಒಂದು ತಂಡ ನಂಬಲ ಸಾಧ್ಯದ ರೀತಿಯಲ್ಲಿ ಜಯವನ್ನು ದಾಖಲಿಸಿದ್ರು ಕೂಡ ಅಂತಿಮ ಹಂತದಲ್ಲಿ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳದೆ ಫೈನಲ್ ಪ್ರವೇಶವನ್ನ ಕಂಡಿರ್ತಕ್ಕಂಥ ಒಂದು ತಂಡ ಕೂಡ ಅಭಯ್ ಕ್ರಿಕೆಟರ್ಸ್. ಸಮಯದಿಂದ ಸಮಯಕ್ಕೆ ಬನ್ ಸಮಾಜ ಬಾಂಧವರ ಟ್ರೋಫಿ ಅನ್ನುವಂಥದ್ದು ಬಹಳಷ್ಟು ಶ್ರೀಮಂತಿಕೆ ಧೀಮಂತಿಕೆಯ ಪಂದ್ಯಕೂಟವಾಗಿ ಸಾಗ್ತಾ ಇದೆ. ಸಮಯದಿಂದ ಸಮಯಕ್ಕೆ ಬನ್ ಸಮಾಜ ಬಾಂಧವರದ ಆಟಗಾರರೇ ಟೆನ್ನಿಸ್ ಬಾಲಿಗೆ ಹೊಂದಿಕೊಳ್ತಾ ಇದ್ದಾರೆ. ಈ ರೀತಿಯ ಪಂದ್ಯಕೂಟಗಳನ್ನು ಆಡಿರ್ತಕ್ಕಂಥ ಅನುಭವಿ ಆಟಗಾರರೆಲ್ಲರೂ ಕೂಡ ಕೆಲವೊಂದು ಅಗ್ರಮಾನ್ಯ ತಂಡಗಳಿಂದ ಕಟ್ಟಿಕೊಂಡು ಆಡ್ತಾ ಇದ್ದಾರೆ. ನೀತು ಎಸೆತಗಾರಿಕೆ ಭಾಗದಲ್ಲಿ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಚೆಂಡು ಮತ್ತೆ ಡಿಕ್ಲೇರ್ ಏರಿಯಾವನ್ನು ಕಟ್ಕೊಳ್ತಾ ಇದೆ. 2 ಓಟದ ಸೇರ್ಪಡೆ. ತಂಡದ ಮೊತ್ತ 59ಕ್ಕೆ ಏರಿಕೆಯನ್ನು ಕಾಡ್ತಾ ಇದೆ. 6ನೇ ಓವರ್ ಚಾಲ್ತಿ. ಕ್ರಿಕೆಟ್ ಟೂರ್ನಮೆಂಟ್ ಇನ ನೇರ ಪ್ರಸಾರ ನಿತೇಶ್ ಶೆಟ್ಟಿ ಅವರ ಮುಂದಾಳತ್ವದ ಪಾಂಚಜನ್ಯ ಇವೆಂಟ್. ಈ ಟೂರ್ನಮೆಂಟ್ ಇನ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ಆರದವರ ಚಾಲ್ತಿ. 2ನೇ ಚೆಂಡು ಮುಂದುವರಿಕೆ ಕಾಣಬೇಕಾಗಿದೆ. ಸುಂದರತೆ ಎಸೆತ, ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಬಹಳಷ್ಟು ಹೊಡೆತ ಚೆಂಡು
ಸುಲಭದ ಕ್ಯಾಚ್ ಕೈ ಸೇರ ಮುಖ್ಯದ ಪುನೀತ್ ಬಹಳ ಶುದ್ಧವರಿದ್ದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಅಬಾಯಿ ಕ್ರಿಕೆಟರ್ಸ್ ಎರಡನೇ ವಿಕೆಟ್ ಪತನವೂ ಕೂಡ. ಹಲೋ, ಅದೇ ರೀತಿ ನಮ್ಮೊಂದಿಗೆ ರಾಘವೇಂದ್ರ ಶೆಟ್ಟಿ ಬೇಳೂರು ಇವರಿಗೆ ಕಿರು ಸನ್ಮಾನವನ್ನ ಮಾಡಲಿಕ್ಕಿದ್ದೇವೆ. ಎಲ್ಲ ಅತಿಥಿಗಳು ಜೊತೆಯಲ್ಲಿ ಸನ್ಮಾನವನ್ನ ಮಾಡಲಿಕ್ಕಿದ್ದೇವೆ. ಇಲ್ಲಿ ತನಕ 34ರ ವೈಯಕ್ತಿಕ ಆಟವನ್ನು ದಾಖಲಿಸಿರ್ತಕ್ಕಂಥ ಪ್ರಸನ್ನ ಸುಲಭದ ಕ್ಯಾಚ್ ಅನ್ನು ಕೊಡೋ ಮುಖಾಂತರ ವಾಪಸ್ ಆತಿಯನ್ನು ಕಂಡ್ರು. ವಸಂತ ಗಿಳಿಯಾರ್ ಅವರು ಸನ್ಮಾನವನ್ನ ಮಾಡಲಿಕ್ಕಿದ್ದಾರೆ. ಬೇಳೂರು ರಾಘವೇಂದ್ರ ಶೆಟ್ಟಿ ಇವರಿಗೆ ಕಿರು ಸನ್ಮಾನವನ್ನ ಮಾಡಲಿಕ್ಕಿದ್ದಾರೆ. ಕುಟೀರ ಬನ್ಸ್ ಟ್ರೋಫಿ 2026 ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮರ್ತಿ ಎಸೆತ ಬ್ಲಾಕರ್ ಚೆಂಡು. ರವಿಚಂದ್ರಾಚಾರ್ಯ ಹಳೆ ಅಂಗಡಿ ನಗಿಸುವ ಬಾಂಬೆ ಮಂಗಳೂರಿನ ಬಾಂಬೆ ಬೆಂಗಳೂರಿನಲ್ಲಿ ಶಾಲನ್ನ ಒದಿಸಿ ಹಾರವನ್ನ ತೊಡಿಸಿ ಸ್ಮರಣಿಕೆಯನ್ನು ನೀಡಿ ಕಿರು ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ವೇದಿಕೆ ಮೇಲ್ಭಾಗದಲ್ಲಿ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ ಕ್ರಿಕೆಟಿನ ನಡುವೆ ಸಾಗ್ತಾ ಇದೆ. ಶಾಲನ್ನು ಹೊದಿಸುವ ಮುಖಾಂತರವಾಗಿ ಹಾರವನ್ನು ತೊಡಿಸುವ ಮುಖಾಂತರವಾಗಿ ನಮ್ಮ ಈ ಒಂದು ಟೂರ್ನಮೆಂಟ್ ಇನ ನೆನಪಿಗಾಗಿ ನೆನಪಿನ ಬಿಂಬ ಸ್ಮರಣಿಕೆಯನ್ನು ಕೊಟ್ಟು ಸನ್ಮಾನಿಸುವಂತ ಒಂದು ಕಾರ್ಯಕ್ರಮವನ್ನ ನಮ್ಮ ಸಂಘಟಕರು ವೇದಿಕೆ ಮೇಲ್ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಅಂತಿಮ ಚೆಂಡು 6ನೇ ಓವರಿನ ಮುಕ್ತಾಯಕ್ಕಾಗಿ. ಅದೇ ರೀತಿ ಕುಟೀರ ಬನ್ಸ್ ಟ್ರೋಫಿ ಪ್ರಮುಖ ಆಯೋಜಕರಾದಂಥ ರಿತೇಶ್ ನಾಯಕ್ ಅವರಿಗೆ ಕಿರು ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ರಾಘವೇಂದ್ರ ಶೆಟ್ಟಿ ಬೇಳೂರು ಇವರು ಕಿರು ಸನ್ಮಾನವನ್ನು ಮಾಡಲಿಕ್ಕಿದ್ದಾರೆ. ನಮ್ಮ ಈ ಟೂರ್ನಮೆಂಟಿನ ಪ್ರಮುಖ ಅವರ ಜೊತೆಯಲ್ಲಿ ವಸಂತ ಗಿಳಿಯಾರು ಜನಸೇವಾ ಟ್ರಸ್ಟ್ ಮೂಡುಗಿಳಿಯಾರು ಜೊತೆಯಲ್ಲಿ ಸೇರಿ ರವಿ ಶೆಟ್ಟಿ ಬೈದೂರು ಇವರೆಲ್ಲ ಜೊತೆಗೊಂಡು ರಿತೇಶ್ ನಾಯಕರಿಗೆ ಕಿರು ಸನ್ಮಾನವನ್ನು ಮಾಡಲಿಕ್ಕಿದ್ದಾರೆ. ವೇದಿಕೆ ಮೇಲ್ಭಾಗದಲ್ಲಿ ನಮ್ಮ ಟೂರ್ನಮೆಂಟಿನ ಪ್ರಮುಖ ಪ್ರಾಯೋಜಕರಾಗಿರುವಂತಹ ರಿತೇಶ್ ನಾಯಕ್, ರಿತೇಶ್ ಗ್ರೂಪ್ ಸಂಸ್ಥಾಪಕರು ಅವರನ್ನ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಸಂಘಟಕರು ಪ್ರೀತಿಯಿಂದ ಬಹಳಷ್ಟೊಂದು ಅಭಿಮಾನದಿಂದ ಹೃದಯ ಸ್ಪರ್ಶಿ ನಮ್ಮದೊಂದು ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮವನ್ನ ಪ್ರಮುಖ ವೇದಿಕೆ ಮೇಲ್ಭಾಗದಲ್ಲಿ ನಡೆಸ್ತಾ ಇದ್ದಾರೆ. ನಮ್ಮ ಟೂರ್ನಮೆಂಟಿನ ಪ್ರಮುಖ ಪ್ರಾಯೋಜಕರು ಸತ್ಯರಂಜನ್ ಕುಂದಾಪುರ ಪರಿಸರದ ಮತ್ತರ್ವ ಅನುಭವಿ ಎಸೆತಗಾರ. ಚೆಂಡನ್ನು ತಿರುಗಿಸಬಲ್ಲಂತ ಬೌಲರ್, ಚೆಂಡಿಗೆ ಬಹಳಷ್ಟೊಂದು ಉತ್ತಮ ರೀತಿಯ ತಿರುವನ್ನು ಕೊಡಬಲ್ಲಂತ ಎಸೆತಗಾರ, ವೇರಿಯೇಷನ್ ಚೆಂಡುಗಳನ್ನು ದಾಖಲಿಸಬಲ್ಲಂತ ಬೌಲರ್ ಕೂಡ. ಸೌಕೂರು ಭಾಗದಲ್ಲಿ ಬಹಳಷ್ಟೊಂದು ಜನಪ್ರಿಯತೆ ಕಂಡುಕೊಂಡಿರ್ತಕ್ಕಂಥ ಮತ್ತರ್ವ ಅನುಭವಿ ಎಸೆತಗಾರ ಬರ್ತಾ ಇದ್ದಾರೆ ಸತ್ಯರಂಜನ್. ಮಧ್ಯೆ ತೀರಾ ಕ್ಲೋಸ್ ಆಗಿ ಬಿದ್ದ ಚೆಂಡು ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ವಿಭಾಗದಲ್ಲಿ ಸೀಮಾರಕ್ಕೆ ಹೊರಭಾಗದಲ್ಲಿ ಕ್ರಮಿಸಿದ ಭರ್ಜರಿ ಸಿಕ್ಸರ್. ಅಮೃತ್ ಆಡಿದ ಮುಖ್ಯದ ಮತ್ತೊಂದು ಸಿಕ್ಸರ್ ಸೇರ್ಪಡೆ. ತಂಡದ ಮೊತ್ತ 67. 2 ವಿಕೆಟ್ ಅನ್ನು ಕಳ್ಕೊಂಡ ನಂತರ ರೇಣುಕಾ ಪ್ರಸಾದ್ ಮತ್ತು ಅಮೃತಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಭಯ ಕ್ರಿಕೆಟರ್ಸ್
ವೈಡ್ ಬಾಲ್. ವಿನಯ್ ಶೆಟ್ಟಿ ಮಾಲೀಕತ್ವ, ಪ್ರವೀಣ್ ಶೆಟ್ಟಿ ಮಾಲೀಕತ್ವದಲ್ಲಿ ವಿದ್ವಾರ್ ಗೂಗ್ಲಿ ಬಾಯ್ಸಿನ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಸ್ಲೋವರ್ ಚೆಂಡು, ಇವೆಲ್ಲವೂ ಕೂಡ ಒಂದು ಹಂತದ ಮೈಂಡ್ ಗೇಮ್. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ಆಟಗಾರನ ಒಂದು ಚಲನೆಯನ್ನು ತಪ್ಪಿಸಬಲ್ಲಂತ ಒಂದು ಪ್ರಯತ್ನಕ್ಕೆ ಹೋಗ್ತಾ ಇದೆ. ಆಟಗಾರನ ಏಕಾಗ್ರತೆಯನ್ನು ಬದಲಿಸುವಂತ ಒಂದು ಹಂತವನ್ನ ಕಾಣ್ತಾ ಇದೆ. ಮತ್ತೆ ಓಟಗಳು ಬರ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ. ಅರವತ್ತೆಂಟು ತಂಡದ ಮೊತ್ತ. ಫೈನಲ್ ಪಂದ್ಯ ಸಾಗ್ತಾ ಇದೆ. ಮತ್ತೆ ಸತ್ಯರಂಜನ್, ಶಾರ್ಟ್ ಆಗಿ ಬಿದ್ದ ಚೆಂಡು ಮಿಡ್ ವಿಕೆಟ್ ವಿಭಾಗದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ರನ್ನಿಗೆ ಕಡಿವಾಣವನ್ನು ಇಡುವಂತ ಪ್ರಯತ್ನಗಳು ಬರ್ತಾ ಇದೆ. ಮೊದಲ ಚಡಿಯಲ್ಲಿ ಒಂದು ಭರ್ಜರಿ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಸತತ ಬೌಲರ್ ಕಮ್ ಬ್ಯಾಕ್ ಕಮ್ ಫೈಟ್ ಅನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತ ಮುಂದುವರಿಸ್ತಾ ಇರುವಂತ ಎಸೆತಗಾರ ಕೂಡ. ಈ ಓವರ್ ನಲ್ಲಿ ಇಂದು ಕೂಡ 3 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಇತಮಧ್ಯೆ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಚೆಂಡು ಸುಲಭದ ಕ್ಯಾಚ್ ಕಾಯ್ಸರ ಮುಖಾಂತರವಾಗಿ 3ನೇ ವಿಕೆಟ್ ಪತನವೂ ಕೂಡ. ಅಮೃತ್ ವಿಕೆಟ್ ಆಘಾತವನ್ನು ಕಾಡ್ತಾ ಇದೆ. ಅದೇ ರೀತಿ ಈ ಒಂದು ಪಂದ್ಯಾಟಕ್ಕೆ ಆಗಮಿಸಿಕೊಂಡಿದ್ದಾರೆ ಶರತ್ ಶೆಟ್ಟಿ ಬಾನಾಡಿ ಕೊತ್ತಾಡಿ, ಅವರ ಜೊತೆಯಲ್ಲಿ ರಾಘವೇಂದ್ರ ಶೆಟ್ಟಿ ಗೋಳಿಯಂಗಡಿ, ನಿಖಿಲ್ ನಾಯಕ್ ತೆಕ್ಕಟ್ಟಿ, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇವೆ. ನಮ್ಮ ಈ ಟೂರ್ನಮೆಂಟ್ ನ ದ್ವಿತೀಯ ಪ್ರಶಸ್ತಿಯ ಪ್ರಾಯೋಜಕರು ಎಕ್ಸಿಕ್ಯೂಟಿವ್ ಮೆಂಬರ್ ಕಮಿಟಿ ಮೆಂಬರ್ ಆಗಿರುವಂತ ಬಂಟರ ಸಂಘ, ಅಜಿತ್ ಶೆಟ್ಟಿ ಕೆಂಚನೂರು, ಸುನಿಲ್ ಶೆಟ್ಟಿ, ಅಜಿತ್ ವಿ ಶೆಟ್ಟಿ ನಮ್ಮ ಈ ಟೂರ್ನಮೆಂಟ್ ನ ರನ್ನರ್ಸ್ ಅಪ್ ಪ್ರಶಸ್ತಿಯ ಪ್ರಾಯೋಜಕರು ಕೂಡ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದಾವೆ. ಈ ರೀತಿಯಲ್ಲಿ ಪ್ರೋತ್ಸಾಹ ದಾಯಕ ಅಡಿಯಲ್ಲಿ ಸಾಗ್ತಾ ಇರುವಂತಹ ಹಗಲು ರಾತ್ರಿಯ ಅಖಿಲ ಕರ್ನಾಟಕ ರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾಕೂಟ. ಮನೀಶ್ ಶೆಟ್ಟಿ ಗುಳ್ಳಾಡಿ, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಬ್ಯಾಕ್ಔಟ್ ಪಾಯಿಂಟ್ ವಿಭಾಗದಲ್ಲಿ ಒಂದು ಆಡುವಂತ ಪ್ರಯತ್ನ, ರನ್ಔಟ್ ಮಾಡುವಂತ ಒಂದು ಹಂತ. ಮೊದಲ ಹಂತದಲ್ಲಿ ನಾನ್ ಸ್ಟ್ರೈಕರ್ ವಿಭಾಗಕ್ಕೆ ಒಂದು ಥ್ರೋ ಮಾಡಿದ್ರೆ ಬಹುಶಃ ವಿಕೆಟ್ ಅನ್ನು ಹಾರಿಸುವಂತ ಎಲ್ಲ ಅವಕಾಶಗಳಿತ್ತು. ಸ್ಟ್ರೈಕರ್ ವಿಭಾಗಕ್ಕೆ ಥ್ರೋ ಮಾಡಿರೋದ್ರಿಂದ ಮತ್ತೆ ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. 3 ಓಟಗಳ ಪೂರೈಕೆಯೂ ಕೂಡ. ತಂಡದ ಮೊತ್ತ 71. ಇನ್ನಿಂಗ್ಸಿನ ಅಂತಿಮ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಮೊದಲ ಇನ್ನಿಂಗ್ಸ್ಗಾಗಿ ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರೆಲ್ಲರೂ ಕೂಡ ಪಂದ್ಯದ ವೀಕ್ಷಕರಾಗ್ತಾ ಇದ್ದಾರೆ. ಸಮಯದಿಂದ ಸಮಯಕ್ಕೆ ಕ್ರಿಕೆಟ್ ಅನ್ನುವಂಥದ್ದು ಭಾರತ ದೇಶದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಯಶಸ್ಸನ್ನು ಕಾಡ್ತಾ ಇದೆ, ಜನಪ್ರಿಯತೆ ಕಂಡುಕೊಳ್ತಾ ಇದೆ. ನಮ್ಮ ರಾಷ್ಟ್ರೀಯ ಕ್ರೀಡೆ ಹಾಕಿ ಆದ್ರೂ ಕೂಡ ಭಾರತದಲ್ಲಿ ಕ್ರಿಕೆಟ್ ಮೊದಲ ಆದ್ಯತೆಯನ್ನು ಪಡ್ಕೊಳ್ತಾ ಇದೆ. ಅದಿಟ್ಟಲ್ಲಿ 1 ಓಟ 2 ಓಟ ತನ್ಮೂಲಕ ಬೊಬರ್ ಥ್ರೋ 3ನೇ ಓಟವನ್ನು ದಾಖಲಿಸುವಂತ ಭರದಲ್ಲಿ ವಿಕೆಟ್ ಆಘಾತವನ್ನು ಕಾಡ್ತಾ ಇದೆ. 2 ಓಟಗಳ ಪೂರೈಕೆಯೂ ಕೂಡ. ತಂಡದ ಮೊತ್ತ 73. 74ರ ಟಾರ್ಗೆಟ್ ಅನ್ನು ಚೇಂಜ್ ಮಾಡಿಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ವಿದ್ವಾರ್ ಗೂಗ್ಲಿ ಬಾಯ್ಸಿನ ತಂಡ ಅದ್ಯಾವ ರೀತಿಯಲ್ಲಿ 2ನೇ ಇನ್ನಿಂಗ್ಸ್ ಅನ್ನು ಆರಂಭಿಸ್ತಾರೆ ನೋಡಬೇಕಾಗಿದೆ. ಒಂದು ವ್ಯವಸ್ಥಿತ ದಾಂಡು ಚಡಿದ ಸಮರ, ಫೈನಲ್ ಹೋರಾಟ. ಮೊದಲ ಪ್ರಶಸ್ತಿಯ ಜಯಿಸುವಂತ ತಂಡ ಅದ್ಯಾವುದೆಂಬುದಾಗಿ ನೋಡಬೇಕಾಗಿದೆ. ಅದಿಟ್ಟಲ್ಲಿ 2ನೇ ಇನ್ನಿಂಗ್ಸ್ ಕೂಡ ಆರಂಭವನ್ನು ಕಾಣುತ್ತೆ. ಮುಂದಿನ ಹಂತಕ್ಕಾಗಿ ಶಿವ ನಾರಾಯಣ ಐತಾಳ್ ಕೋಟೆ ಅವರನ್ನು ಪರಿಚಯಿಸ್ತಾ ಇದ್ದಾವೆ. ಬಿಟ್ಕೊಂಡು
ಎಲ್ಲಾರು ಸೇರಿ ಇಂದು ಎಣ್ಣೆ ಹಾಕುವ ಗಂಗವ್ವ ಬರ್ತಾ ಬಿನ್ಗೆ ನೀರು ತಾರವ್ವ ಬಿನ್ಗೆ ನೀರು ತಾರವ್ವ ನೀರಿನ ಜೊತೆಗೆ ಒಂದ್ ಬಾಟ್ಲು ಸೋಡಾ ತಾರವ್ವ ಬೆಳದಿಂಗ್ಳು ಬಳ್ಳ ನುಳಿತೈತೋ ಲೋಟಕ್ಕೆ ಎಣ್ಣೆ ಉಯ್ದಾಯ್ತೋ ಮ್ಯೂಸಿಕ್ ಈಗ ಶುರುವಾಗುತ್ತೆ ಡಿಜೆ ಫುಲ್ಲು ಸೌಂಡು ಬಟ್ಟು ಲೋಟಕ್ಕೆ ಶೋಟಕ್ಕೆ ಮತ್ತೆ ಸ್ಟಾರ್ಟ್ ಪಾರ್ಟಿ ಯಾರಪ್ಪ ಕಣ್ಣಿಡ್ದಿತ್ತು ಈ ಸುರಪಾನನ ಗಂಟೆ ಎಂಟಾದ ಮೇಲೆ ಹಿಂಡುತ್ತದ ಪ್ರಾಣನ ಬಾಟಲಲ್ಲಿರೋದೆಲ್ಲ ಕುಡಿದು ಖಾಲಿ ಮಾಡ್ಬಿಟ್ಟು ಇನ್ನಿಂದ ಎಣ್ಣೆಯನ್ನ ಮುಟ್ಟೋದೆಲ್ಲ ಓಕೆನಾ ನಾಳೆಯಿಂದ ನಾನು ಕುಡಿಯೋದ ಬಿಡುವೆ ಹಿಂಗಂತ ಹೇಳಿಕೊಂಡೆ ಇನ್ನೊಂದಕ್ಕೂ ಹೊಡೆದೆ ಯಾಕೋ ಸಾಲ್ತಿಲ್ಲ ಕುಡ್ದಿದ್ ಯಾಕೋ ಸಾಲ್ತಿಲ್ಲ ಹಾಡು ಕೇಳ್ತಾ ಕೇಳ್ತಾ ಎಣ್ಣೆ ಎಲ್ಲ ಖಾಲಿ ಆಯ್ತಲ್ಲ ಬಾಬಾ ಏನ್ಲ ಸಂಗಿದು ಯಾರಪ್ಪ ಮಾಡಿದ್ದು ಹಲೋ ಧನ್ಯವಾದಗಳು ಶರತ್ ಕುಂಬಾಶಿ ಕುಟೀರ ಬಂಚ್ ಟ್ರೋಫಿಯ ಫೈನಲ್ ಪಂದ್ಯಾಟವನ್ನ ಕಂಡುಕೊಳ್ತಾ ಇದ್ದೇವೆ ಅಭಯ್ ಕ್ರಿಕೆಟರ್ಸ್ ವರ್ಸಸ್ ವಿದ್ವಾರ್ ಬಾಯ್ಸ್ ಗೂಗ್ಲಿ 74ರ ಟಾರ್ಗೆಟ್ ಅನ್ನ ಚೆಸ್ ಮಾಡಬೇಕಾಗಿದೆ ವಿದ್ವಾರ್ ಬಾಯ್ಸ್ ಗೂಗ್ಲಿ ಅಭಯ 73 ಓಟವನ್ನು ದಾಖಲಿಸಿದೆ ಕೂಡ ಅಭಿಜಿತ್ ಹೆಗ್ಡೆ ಬನ್ನಾಡಿ ಅವರ ಸಾರಥ್ಯ ನಡೀತಾ ಇದೆ ಕುಟೀರ ಬಂಚ್ ಟ್ರೋಫಿ ವೈಟ್ ಬಾಲ್ ಖಾತೆ ಆರಂಭಗೊಳ್ತಾ ಇದೆ ಒನ್ ವಿದೌಟ್ ಲಾಸ್ ಸ್ಟ್ರೈಕರ್ ವಿಭಾಗದಲ್ಲಿ ರೂಪೇಶ್ ಶೆಟ್ಟಿ ಮೂಲ್ಕಿ ಪರಿಸರದ ಆಟಗಾರ ಫ್ರೆಂಡ್ಸ್ ಪಡುಬಿದ್ರೆ ಪರವಾಗಿ ಬಹಳಷ್ಟು ವರ್ಷಗಳ ಕಾಲ ಆಡಿದ ಅನುಭವಿ ಆಟಗಾರ ರೂಪೇಶ್ ಶೆಟ್ಟಿ ಇನ್ನೊಂದೆಡೆಯಲ್ಲಿ ಪವನ್ ಈ ಪಂದ್ಯಾಟದಲ್ಲಿ ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ದಾಖಲಿಸಿದ ಪ್ರಮುಖ ಆಟಗಾರ ಮತ್ತೆ ಎಸಗಾರಿಕೆ ಭಾಗದಲ್ಲಿ ರೇಣುಕಾ ಪ್ರಸಾದ್ ಮಡಿಕೇರಿಯ ಹುಡುಗ ಎಸಗಾರಿಕೆ ಭಾಗದಲ್ಲಿ ಬೆಂಗಳೂರಿನಲ್ಲಿ ರೇಣುಕಾ ಅಭಯದ ಪರವಾಗಿ ಬಹಳಷ್ಟು ಉತ್ತಮ ಎಸೆತ ಬ್ಲಾಕ್ ಅಲ್ಲಿ ಬಿದ್ದಂತ ಚೆಂಡು ಬಹಳಷ್ಟು ಉತ್ತಮ ಪ್ರಯತ್ನ ಅನಿಲ್ ಅಭಯ ತಂಡದ ಪ್ರಮುಖ ಆಟಗಾರ ಅನಿಲ್ ಶೆಟ್ಟಿ ಕ್ರಿಕೆಟ್ ನಡುವೆ ಕೂಡ ಸ್ವಲ್ಪ ಮಟ್ಟಿಗೆ ವಾಲಿಬಾಲ್ ಬ್ಲಾಕ್ ಮಾಡ್ತಾ ಇದ್ದಾನೆ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ರೇಣುಕಾ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ ಬಹಳಷ್ಟು ಉತ್ತಮ ಎಸೆತ ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣೆ ಕೂಡ ಅನಿಲ್ ಶೆಟ್ಟಿ ಹೋದಲ್ಲೆಲ್ಲ ಇವತ್ತು ಚೆಂಡು ಬರ್ತಾ ಇದೆ ಅವರ ಅಭಿಮಾನಿಗಳು ಬಹಳಷ್ಟು ಜನ ಈ ಒಂದು ಬಸವೇಶ್ವರ ಪಂದ್ಯಾಟಗೋಸ್ಕರ ಆಗಮಿಸಿದ್ದಾರೆ ಶಾರ್ಟ್ ಆಗಿ ಬಿದ್ದ ಚೆಂಡು ಮತ್ತೆ ಉತ್ತಮ ಕ್ಷೇತ್ರ ರಕ್ಷಣೆ ರನ್ಔಟ್ ಮಾಡುವಂತ ಪ್ರಯತ್ನ ನಮ್ಮ ಊರ್ ಭಾಷೆಯಲ್ಲಿ ನೆಲ್ಗುಮ ದೀಪಾವಳಿ ಸ್ಪೆಷಲ್ ಕೂಡ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ರೇಣುಕಾ ರೂಪೇಶ್ಗೆ ಮತ್ತೆ ವೈಟ್ ಬಾಲ್ 7 ಓವರ್ಗಳು 74ರ ಟಾರ್ಗೆಟ್ ಈಚ್ ಅಂಡ್ ಎವರಿ ಓವರ್ 10 ಓಟವನ್ನು ಗಳಿಸಬೇಕಾದ ಅನಿವಾರ್ಯತೆ ಅವಶ್ಯಕತೆ ಕೂಡ ಮತ್ತೆ ರೇಣುಕಾ
ಬಹಳ ಸುತ್ತಮುತ್ತ ಸತ ಪಾಯಿಂಟ್ ಬಾಗಿ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಅಭಯ ಕ್ರಿಕೆಟರ್ಸ್ ಈ ಪಂದ್ಯಾಟವನ್ನು ಆಡ್ತಾ ಇದೆ. ಬಹಳ ಸುತ್ತಮುತ್ತ ಸತ ಸುಂದರತೆ ಸತ ಓಟಗಳು ಬರ್ತಾ ಇಲ್ಲ. ಮೊದಲ ಓವರ್ನ ಮುಕ್ತಾಯದ ಬಳಿಕ ತರದ ಮೊತ್ತ ಇದು. ದ ಕಂಪ್ಲೀಟ್ ಓವರ್ ನಂಬರ್ 1 ಸ್ಕೋರ್ 5 ವಿದೌಟ್ ಲಾಸ್. ಮಗಲಾಡು ಬಂದು ಬಾಯಿ ಬಿತ್ತ ಇನ್ ಯೋರ್ ಡ್ರೀಮ್ ಬ್ರೋ ಕಾಲ್ ಮೇಲೆ ಕಾಲ್ ಬಿತ್ತ ಮಿಸ್ಸು ಕಾಲ್ ಬ್ರೋ ಶೂಟ್ಗೊಳ್ಳೆ ಸ್ಕೋರ್ ಸಿಕ್ತಾ ಕ್ರೇಜಿ ಮಾಲ್ ಬ್ರೋ ಮಾಮನ್ ಕೈಲಿ ಟೋಕನ್ ಬಿತ್ತ ಹೆವಿ ಸೀನ್ ಬ್ರೋ ಬೇಬಿ ನೀ ಮಾಡಬೇಕಾ ರಾಕು 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 ಕೊಡೋದನ್ನ ನಿಲ್ಲಿಸ್ಬೇಕ್ಲೆ ಪಾಕು 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 ಜೇಬಲ್ಲಿಲ್ದೆ ಹೋದ್ರು ಕಾಸು 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 ನಿಂಗೆ ನೀನೇ ಯಾವತ್ತಿದ್ರು ಬಾಸು 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 ಮಾರಮ್ಮಂದು ಡಿಸ್ಕೋ 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 ಮಾರಮ್ಮಂದು ಡಿಸ್ಕೋ ಡಿಸ್ಕೋ ಇದು ಮಾರಮ್ಮಂದು ಡಿಸ್ಕೋ 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 ಮಾರಮ್ಮಂದು ಡಿಸ್ಕೋ ಡಿಸ್ಕೋ ಮಾರಮ್ಮಂದು ಡಿಸ್ಕೋ 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 ಮಾರಮ್ಮಂದು ಡಿಸ್ಕೋ ಡಿಸ್ಕೋ ಮಾರಮ್ಮಂದು ಡಿಸ್ಕೋ 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 ಮಾರಮ್ಮಂದು ಡಿಸ್ಕೋ ಡಿಸ್ಕೋ ಲೆಟ್ಸ್ ಗೋ ಬೀದಿ ಬಂತು ಡಿಸ್ಕೋ ನಿನ್ನ ಕುಚ್ಚುಕೂನ ತಪ್ಪೋ ಉಪ್ಪಿನಕಾಯಿ ನಾಲ್ಗೆ ತಾಕ್ಸಿ ಸಿಕ್ಕಿದ್ದೆಲ್ಲ ಪೊಟ್ಟು ಮಿಕ್ಸಿಗೆ ಸೋಡಾ ಇಲ್ಲ ನೀರು ಊಟಕ್ಕೆ ಮುದ್ದೆ ಜೊತೆ ಬಸ್ಸಾರು ತಿರ್ಪೆ ಸೋಕಿ ಬ್ಯಾಡ್ಲೆ ಬೇಜಾನ್ ಬೀಳ್ತಾವು ಸಾರು ಬುಡ್ಲ ಬುಡ್ಲ ಬುಡ್ಲು ನಿನ್ನ ಟೆನ್ಷನ್ ನೌನೌನ ಅಚ್ಚಲ ಅಚ್ಚಲ ಅಚ್ಚು ನಿನ್ನ ದೋಸ್ತವ್ರಗ ಫೋನ್ ನಡಿಲೆ ನಡಿಲೆ ನಡಿ ಇಲ್ಲಿ ನಮ್ದೇನೆ ಸೀನ್ ಪುಲ್ಲೆ ಪುಲ್ಲೆ ಡಿಜೆ ಇದು ಕನ್ನಡದ ಟೂನ್ ಮಾರಮ್ಮಂದು ಡಿಸ್ಕೋ 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 ಮಾರಮ್ಮಂದು ಡಿಸ್ಕೋ ಡಿಸ್ಕೋ ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಕುಟೀರ ಬನ್ಸ್ ಟ್ರೋಫಿಯ ಫೈನಲ್ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಬಹಳ ಸುತ್ತಮುತ್ತ ಒಂದು ಎಸಗಾರಿಕೆ ಭಾಗದಲ್ಲಿ ಕಿಶನ್ ಶೆಟ್ಟಿ, ವಿದ್ಯಾನಂದ ಶೆಟ್ಟಿ ಹಾಗೂ ಪ್ರವೀಣ್ ಶೆಟ್ಟಿ ಮಾಲಕತ್ವದಲ್ಲಿ ವಿದ್ವರ್ ಬಾಯ್ಸ್ ಗೂಗ್ಲಿ, ಉಮೇಶ್ ಶೆಟ್ಟಿ ಮಂದತೆಯರ ಮಾಲಕತ್ವದಲ್ಲಿ ಅಭಯ್ ಕ್ರಿಕೆಟರ್ಸ್. ಶಾರ್ಟ್ ಆಗಿ ಬಿದ್ದ ಚೆಂಡು ಕ್ಯಾಚ್ ಆಗೋ ಸಾಧ್ಯತೆ. ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ರೂಪೇಶ್ ಶೆಟ್ಟಿ. ವಾಪಸಾತಿ ಕಳೆದ ಆಗೈತೆ ನಿನಗ ಬ್ಯಾಸರಗಿ ಮನಿಯಾಗ ಹೋಗಿದವ್ ಕ್ಯಾಕರ್ಸಿ ಎಂತ ಮರಾಯ ಮಂಡೆ ಬೆಸಿ ಎಂಟಮ್ಮ ಹಾಕ್ಲಾ ಸ್ಟೆಪ್ ಒರ್ಸಿ ಕುಣಿಲಾ ಕುಣಿಲಾ ಕುಣಿ ನಿನ್ನ ಚಪ್ಪಲು ಕಿತ್ತೋ ನಂಗೆ ಬೆರಿಲಾ ಬೆರಿಲಾ ಬೆರಿ ನಿನ್ನ ಕ್ಲೋಸ್ ಫ್ರೆಂಡ್ಸು ಸಿಕ್ಕ ನಂಗೆ ದುಡಿಲಾ ದುಡಿಲಾ ದುಡ್ಡಿ ನಿನ್ನ ಪರಪಂಚ ಮೆಚ್ಚೋ ಹಂಗೆ ಬೆಳಿಲಾ ಬೆಳಿಲಾ ಬೆಳ್ಳಿ ಗಿಲ್ಲಿ ಏನಾಯ್ತೋ ಎಲ್ಲ ನಿಂದೆ. ಅಲ್ಲಿ ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಕಿಶನ್ ಶೆಟ್ಟಿ ಎಸಗಾರಿಕೆಯಾಗಿ ಹೊಸ ದಾಳಿಗೆ ಸೇರ್ಪಡೆಯನ್ನು ಕಾಡ್ತಾ ಇದೆ ಪುನೀತ್. ಶಾರ್ಟ್ ಆಗಿ ಬಿದ್ದ ಚೆಂಡು ಪುಲ್ ಮಾಡ್ತಾ ಇದ್ದಾರೆ. ಕ್ಯಾಚ್ ಆಗೋ ಸಾಧ್ಯತೆ. ಕ್ಯಾಚ್ ಮಿಸ್ ಆಗ್ತಾ ಇದೆ. ಒಂದರದ ಹೆಚ್ಚುವರಿ ಸೇರ್ಪಡೆ ಅವಳಿ ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಪುನೀತ್ ಖಾತೆ ಆರಂಭ. ಕುಟೀರ ಬನ್ಸ್ ಟ್ರೋಫಿ ಸಾಗ್ತಾ ಇದೆ. ನಿನ್ನೆ ಬೆಳಿಗ್ಗೆ ಆರಂಭಗೊಂಡಂತ ಪಂದ್ಯ ಇಂದು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 2 ದಿವಸಗಳ ಕ್ರಿಕೆಟಿನ ಹಬ್ಬ, ಕ್ರಿಕೆಟಿನ ಜಾತ್ರೆ, ಕ್ರಿಕೆಟಿನ ಕಲರವ
ಕ್ರಿಕೆಟಿನ ಹಂಗಾಮ ಮುಕ್ತಾಯದ ಹಂತವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಕಿಶೋರ್ ಶಾಡಾಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಪ್ರಯತ್ನ, ಒಂದೊಡ್ಡದ ಹೆಚ್ಚುವರಿಯ ಸೇರ್ಪಡೆ. ಅಭಿಜಿತ್ ಹೆಗ್ಡೆ ಬನ್ನಡಿಯವರ ಸಾರಥ್ಯದಲ್ಲಿ ಅಮರ್ ಶೆಟ್ಟಿ, ಸಂತೋಷ್ ಶೆಟ್ಟಿ, ಗೌರವ್ ಹೆಗ್ಡೆ, ಧೀರಜ್, ಆಕಾಶ್, ಕಿರಣ್, ಪ್ರತೀಕ್, ಸೂರಜ್, ಚರಣ್, ಅಭಿ, ಚೇತಕ್, ಶಿವು, ಸಂದೇಶ್, ಹರೀಶ್, ಸನತ್, ವಿನೀಶ್, ಹೇಮಂತ, ಸುಧೀರ, ವಿಕಾಸ್ ಹಾಗೂ ಅಭಿಷೇಕ್ ಕೊಂಡಾಡಿ ಇವರೆಲ್ಲರ ಒಂದು ಸಹಕಾರದಲ್ಲಿ ಅತಿ ಯಶಸ್ವಿ ಪಂದ್ಯಾಟ ಮುಕ್ತಾಯದ ಹಂತವನ್ನು ಕಂಡುಕೊಳ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಪುಲ್ ಮಾಡುವ ಪ್ರಯತ್ನ, ಪವನ್ ಔಟ್ ಆಗ್ತಾ ಇದ್ದಾನೆ. ಕಳೆದ 2 ಪಂದ್ಯದಲ್ಲಿ ಭರ್ಜರಿ ಆಟವನ್ನು ಆಡಿದಂತ 2 ಬ್ಯಾಕ್ ಟು ಬ್ಯಾಕ್ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಪಡೆದಂತ ಪವನ್ ಫೈನಲ್ ನಲ್ಲಿ ಈಗ ಎಡವಿಕೆಯನ್ನು ಕಂಡುಕೊಳ್ತಾ ಇದ್ದಾನೆ. ವಿದ್ವರ್ ಬಾಯ್ಸ್ ಗೂಗ್ಲಿ 2ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಎಂಟಕ್ಕೆ 2. ರ ಬೃಹತ್ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ. ಈ ಒಂದು ಪಂದ್ಯದ ದ್ವಿತೀಯ ಪ್ರಶಸ್ತಿ ನೀಡಿದವರು ಅಜಿತ್ ಶೆಟ್ಟಿ ಕೆಂಚನೂರು, ಸುನಿಲ್ ಶೆಟ್ಟಿ, ಅಜಿತ್ ವಿ ಶೆಟ್ಟಿ ಇವರೆಲ್ಲರೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಪಾಯಿಂಟ್ ಬಾಗಿ ತಳ್ಳುವ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ರಿತೇಶ್ ನಾಯಕ್, ರಿತೇಶ್ ಗ್ರೂಪಿನ MD ಕೂಡ ಈ ಪಂದ್ಯದ ಪ್ರಮುಖ ಪ್ರಾಯೋಜಕರು. ಅವರೊಂದಿಗೆ SMT, ಶ್ರೀ ಮಹಾಕಾಳಿ ಟ್ರೇಡರ್ಸ್ ಹಾಗೂ ಶೆಟ್ಟಿ ಅಂಡ್ ಶೆಟ್ಟಿ ಕನ್ಸ್ಟ್ರಕ್ಷನ್ 2 ಡಗ್ಔಟ್ಸ್ ಗಳನ್ನು ನೋಡ್ತಾ ಇದ್ದಾವೆ. ಮೂವತ್ತು ಎಸೆತ 66ರ ಗುರಿ, 30 ಬಾಲ್ 66. ಸಮಯಕ್ಕೆ ವಿದ್ವರ್ ಬಾಯ್ಸ್ ಗೂಗ್ಲಿ ಬೃಹತ್ ಮೊತ್ತವನ್ನು ಚೇಸ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ರೇಣುಕಾ ಪ್ರಸಾದ 30ಕ್ಕೆ 66. ಹಲೋ ಚಡಕಾಲ ಗಾಳ ತೇಲ್ತಾರೆ, ಕ್ಯಾಚ್ ಆಗೋ ಸಾಧ್ಯತೆ. ರೇಣುಕಾ ಪ್ರಸಾದ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಮೂರನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಪುನೀತ್ ವಾಪಸ್. ಹಲೋ ಮ್ಯೂಸಿಕ್ DJ ಆಫ್ ಮಾಡಿ. ಮತ್ತೆ ರೇಣುಕಾ ಈ ಬಾರಿಯ ಸದ್ಯ ಚೆಂಡು ಬ್ಲಾಕ್ ಅಲ್ಲಿ ಬಿದ್ದಂತ ಚೆಂಡು, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಪ್ರಮುಖ 3 ಹುದ್ದೆಗಳನ್ನು ಕಳೆಕೊಂಡಂತ ತಂಡ. ಒಂದೆಡೆ ಪವನ್, ಒಂದೆಡೆ ರೂಪೇಶ್ ಶೆಟ್ಟಿ, ಇನ್ನೊಂದೆಡೆ ಅಲ್ಲಿ ಪುನೀತ್.
ಹೊಡೆತ ಕ್ಯಾಚ್ ಆಗ್ತಾ ಇದೆ. ಪ್ರಸನ್ನ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಪ್ರಸಾದ್ ಔಟ್ ಆಗ್ತಾ ಇದ್ದಾನೆ. ಪ್ರಸಾದ್ ಬೇಲೂರು ಔಟ್ ಆಗ್ತಾ ಇದ್ದಾನೆ. ಆ ಕಡೆ ಒಳಭಾಗದಲ್ಲಿ ಹೊಸ ದಾಂಡಿಗೆನ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ ಸತ್ಯ ರಂಜನ. ಬಹುತೇಕ ಪಂದ್ಯದಲ್ಲಿ ಗೂಗ್ಲಿ ಪರವಾಗಿ ಆಟವನ್ನು ಆಡುವಂತಹ ಪ್ರತಾಪ ಹಾಗೂ ಪ್ರಹ್ಲಾದ ಒಂದು ನಾಣ್ಯದ ಎರಡು ಮುಖಗಳು ಈಗ ಎದುರು ಬದಲಾಗ್ತಾ ಇದೆ. ಮತ್ತೆ ರೇಣು ಮಡಿಕೇರಿ ಪರಿಸರ ಕಂಡಂತ ಎರಡು ಹೆಮ್ಮೆಯ ಆಟಗಾರರು. ಒಂದೆಡೆ ರೇಣುಕಾ ಪ್ರಸಾದ, ಇನ್ನೊಂದೆಡೆ ನಿಖಿಲಾಲ ಈ ಒಂದು ಪಂದ್ಯಾಟವನ್ನು ಆಡ್ತಾ ಇಲ್ಲ. ಬಹುತೇಕ ಬಂಟ ಸಮಾಜ ಪಂದ್ಯಾಟದಲ್ಲಿ ಆಡಿದ ಅನುಭವಿ ಆಟಗಾರ ನಿಖಿಲ್ ಆಳ್ವ ಈಗ ಆ ಒಂದು ತಂಡದ ಮತ್ತೊಂದು ಪ್ರಮುಖ ಆಟಗಾರ ರೇಣುಕಾ ಪ್ರಸಾದ್ ಅತ್ಯುತ್ತಮ ಎಸೆಗಾರಿಕೆ ನೀಡ್ತಾ ಇದ್ದಾನೆ. ಮತ್ತೆ ರೇಣುಕಾ ಈ ಬಾರಿ ಎಸೆತ ಚೆಂಡು ಬಹಳ ಶುದ್ಧ, ಎಸೆತ ಓಟಗಳು ಬರ್ತಾ ಇಲ್ಲ. ಗುಟ್ಟುಗಳ ಹಿಂದೆ ಅಮೃತ್, ಅಭಯದ ಕಾಂಬಿನೇಷನ್ ವರ್ಕೌಟ್ ಆಗ್ತಾ ಇದೆ. ಒಂದೆಡೆ ಕಿಶನ್ ಶೆಟ್ಟಿ, ಒಂದೆಡೆ ಅಮೃತ. ಮತ್ತೆ ರೇಣು ಸುಂದರತೆ ಎಸೆತ, ಮತ್ತೆ ಓಟಗಳು ಬರ್ತಾ ಇಲ್ಲ. ಮೂರು ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 9ಕ್ಕೆ 4, 9 for 4. ಇನ್ನು ಕೂಡ 24 ಎಸೆತ, 65 ಓಟದ ಅವಶ್ಯಕತೆ. 24-65. ಕಿಶನ್ ಎಸೆಗಾರಿಕೆ ಭಾಗದಲ್ಲಿ ವೈಟ್ ಬಾಲ್. ಈ ಒಂದು ಪಂದ್ಯದ ನಿರ್ಣಾಯಕರಾಗಿ ಹಿರಿಯ ಅನುಭವಿ ನಿರ್ಣಾಯಕರು, ಒಂದೆಡೆ ಮಧಿ, ಇನ್ನೊಂದೆಡೆ ನದೀಮ್. ಫ್ರೆಂಡ್ಸ್ ತಂಡ ಕಂಡಂತ ಅನುಭವಿ ತೀರ್ಮಾನಕಾರಕರು. ಬಹಳ ಸುತ್ತಮುತ್ತ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಒಂದೊಂದೇ ಓಟವನ್ನು ದಾಖಲಿಸ್ತಾ ಇದೆ. ಈ ರೀತಿಯ ಓಟಗಳು ಕೇವಲ ಸೋಲಿನ ಅಂತರವನ್ನ ಕಡಿಮೆ ಮಾಡ್ತದೆ, ಗೆಲುವು ದೂರವಾಗ್ತದೆ. ಇದು ಕುಟೀರ ಬಂಚ್ ಟ್ರೋಫಿ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಕಿಶನ್ ಶೆಟ್ಟಿ. ಬಿಎಸ್ಸಿ ಬ್ಯಾಟರಾಯನ್ ಪರದ ಪರವಾಗಿ ಕಳೆದ 2 ಕ್ರೀಡಾ ಋತುವಿನಲ್ಲಿ ಆಟವನ್ನು ಆಡ್ತಿರುವಂತಹ ಅನುಭವಿ ಆಟಗಾರ ಕೂಡ ಕಿಶನ್ ಶೆಟ್ಟಿ. ಅಭಿಜಿತ್ ಹೆಗ್ಡೆ ಬನ್ನಾಡಿಯವರ ಸಾರಥ್ಯದಲ್ಲಿ ಈ ಪಂದ್ಯಕೂಟ ಸಾಗ್ತಾ ಇದೆ. ಕುಟೀರ ಈ ಪಂದ್ಯಾಟವನ್ನು ಆಯೋಜನೆ ಮಾಡ್ತಾ ಇದೆ. ಬಹಳ ಸುತ್ತಮುತ್ತ ಒಂದು ಕ್ಷೇತ್ರ ರಕ್ಷಣೆ. ರೇಣುಕಾ ಮುಖ್ಯನ ಒಂದು ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದೆಡೆ ಅನಿಲ್, ಒಂದೆಡೆ ಅಲ್ಲಿ ರೇಣುಕಾ. ಇವತ್ತು ಬಹುತೇಕ ಚೆಂಡುಗಳು 2 ಕ್ಷೇತ್ರ ರಕ್ಷಣೆಯನ್ನು ಕಂಡುಕೊಳ್ತಾ ಇದೆ. White ball.
ಮತ್ತೆ ಕಿಶನ್ ಬಹಳ ಸುತ್ತಮುತ್ತ ಹೊಡೆತ ಈ ಬಾರಿ ಭರ್ಜರಿ ಸಿಕ್ಸರ್ ದಾಖಲಾಗ್ತದೆ ಅಂತಿಮ ಹಂತದಲ್ಲಿ. ನಾಲ್ಕು ಓವರ್ಗಳ ಮುಕ್ತಾಯಕ್ಕೆ 21-4. ದ ಕಂಪ್ಲೀಟ್ ಓವರ್ ನಂಬರ್ 4 ಸ್ಕೋರ್ 21-4. ಇದೇ ಬರುವಂತಹ ಫೆಬ್ರವರಿ 14ರಂದು ಬ್ರಹ್ಮಾವರ ಗಾಂಧಿ ಮೈದಾನದಲ್ಲಿ ಜನಸೇವಾ ಟ್ರಸ್ಟ್ ಇವರ ವತಿಯಿಂದ ವಸಂತ್ ಗಿಳಿಯಾರು ಅವರ ಮುಂದಾಳತ್ವದಲ್ಲಿ ಸಾರಥ್ಯದಲ್ಲಿ ಅಭಿಮತ ಸಂಭ್ರಮ. ಈ ಬಾರಿಯ ಕೀರ್ತಿ ಕಲಶ ಈ ಒಂದು ಮಹಾಗೌರವಕ್ಕೆ ಪಾತ್ರರಾದವರು ದಯಾ ನಾಯಕ್, ರಿಟೈರ್ಡ್ ಎಸಿಪಿ ಮುಂಬೈ ಪೊಲೀಸ್ ಅವರಿಗೆ ಕೀರ್ತಿ ಕಲಶದ ಮಹಾಗೌರವ ಸಲ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಂಗೀತ ಮಾಂತ್ರಿಕ ಹಾಡುಗಾರ ವಿಜಯ್ ಪ್ರಕಾಶ್ ಅವರು ಆಗಮಿಸಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ಅವರು ಆಗಮಿಸ್ತಾರೆ. ಅದೇ ರೀತಿಯಲ್ಲಿ ಆಂಕರ್ ಅನುಶ್ರೀ ಕೂಡ ಆಗಮಿಸ್ತಾರೆ. ಇದು ಅಭಿಮತ ಸಂಭ್ರಮ, ನಮ್ಮ ನಿಮ್ಮೆಲ್ಲರ ಸಂಭ್ರಮ. ಫೆಬ್ರವರಿ 14ರಂದು ನಡೀತದೆ. ಇದು ಬ್ರಹ್ಮಾವರದ ಗಾಂಧಿ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮ ಇದೆ. ಇದಕ್ಕೆ ನಿಮಗೆಲ್ಲರೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇದು ಅಭಿಮತ ಸಂಭ್ರಮ 14 ಫೆಬ್ರವರಿ ಬ್ರಹ್ಮಾವರದ ಗಾಂಧಿ ಮೈದಾನ. ನಿಮಗೆಲ್ಲ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಆ ಕಡೆ ಒಳಭಾಗದಲ್ಲಿ ಹೊಸ ದಾಂಡಿಗಿನ ಸೇರ್ಪಡೆ ಪಲ್ಲ ಯಾನೆ ಪ್ರಹ್ಲಾದ ಗೂಗ್ಲಿ ತಂಡದ ಮಾಸ್ಟರ್ ಮೈಂಡ್ ಪಲ್ಲ. ರಂಜಿತ್ ಈ ಬಾರಿ ಎಸೆದ ಚೆಂಡು ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ತೃತೀಯ ನೇತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ ರನ್ಔಟ್ಗೋಸ್ಕರ. ಕುಟೀರ ಬನ್ಸ್ ಟ್ರೋಫಿ ಸಾಗ್ತಾ ಇದೆ. ಅಭಿಜಿತ್ ಹೆಗ್ಡೆ ಅವರ ಸಾರಥ್ಯದಲ್ಲಿ ಅಮರ್ ಶೆಟ್ಟಿ, ಸಂತೋಷ್ ಶೆಟ್ಟಿ, ಗೌರವ್ ಹೆಗ್ಡೆ, ಧೀರಜ್, ಸೂರಜ್, ಚರಣ್, ಆಕಾಶ್, ಕಿರಣ್, ಪ್ರತೀಕ್, ಅಭಿ, ಚೇತಕ್, ಶಿವ್, ಸಂದೇಶ್, ಹರೀಶ್, ಸನತ್, ವಿನೀಶ್, ಹೇಮಂತ್, ಸುಧೀರ್, ವಿಕಾಸ್ ಹಾಗೂ ಅಭಿ ಕೊಂಡಾಡಿ ಇವರೆಲ್ಲರ ಒಂದು ಸಮಾನ ಮನಸ್ಕರು, ಸಮಾನ ವಯಸ್ಕರ ಒಂದು ತಂಡ ಅತಿ ಯಶಸ್ವಿ ಪಂದ್ಯಾಟದ ಮುಕ್ತಾಯದ ಹಂತವನ್ನು ಕಂಡುಕೊಳ್ತಾ ಇದ್ದೇವೆ. ಕುಟೀರ ಬನ್ಸ್ ಟ್ರೋಫಿ ಈ ಒಂದು ಪಂದ್ಯಾಟದ ಸಂಯೋಜನೆ ಮಾಡ್ತಾ ಇದೆ ಪಾಂಚಜನ್ಯ ಇವೆಂಟ್ಸ್. ನಿತೀಶ್ ಶೆಟ್ಟಿ ಕೋಟ ಅವರ ಮುಂದಾಳತ್ವದ ಪಾಂಚಜನ್ಯ ಕ್ರಿಕ್ಸೆ ಈ ಪಂದ್ಯಾಟದ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ನಾಟ್ ಔಟ್, ಮತ್ತೆ ಪಂದ್ಯಾಟ ಮುಂದುವರಿಕೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಲ್ ಶುದ್ಧ ಮಾತಾಡತ್ತ ಭರ್ಜರಿ ಸಿಕ್ಸರ್ ದಾಖಲಾಗ್ತಾ ಇದೆ. ಸತ್ಯರಂಜನ ಬಹಳ ಶುದ್ಧ ಬರುತ್ತೆ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ. ನಡೆದ ಮೊತ್ತ 29, 14 ಎಸೆತ 45 ಗುರಿ. ಗುರಿ ಬಹುದೂರ ಇದೆ. ಪ್ರಥಮ ಪ್ರಶಸ್ತಿಯ ತವಕದಲ್ಲಿದೆ ಒಂದು ಹಂತದಲ್ಲಿ ಎರಡೂ ತಂಡಗಳು. ಮೊದಲ ಬಹುಮಾನ 2,22,222 ಆಕರ್ಷಕ ಟ್ರೋಫಿ. ದ್ವಿತೀಯ ಬಹುಮಾನ 1,11,111 ಆಗೋ ಮಿನುಗುವ ಸ್ಫಟಿಕದ ಟ್ರೋಫಿಯನ್ನ ಕಂಡುಕೊಳ್ತಾ ಇದೆ. ಮೊದಲ ಬಾರಿಗೆ ಈ ರೀತಿಯ ಟ್ರೋಫಿಯನ್ನು ಪಡೆಯಲಾಗ್ತಾ ಇದೆ. ಕುಟೀರ ಬನ್ಸ್ ಟ್ರೋಫಿ
ಶಾಟ್ ಆಗಿ ಬಿದ್ದ ಚೆಂಡು ಲಾಂಗ್ ಆನ್ ವಿಭಾಗದಲ್ಲಿ ಬೌಂಡ್ರಿ 4 ಆಟದ ಸೇರ್ಪಡೆ. $33 13ಕ್ಕೆ 41 13-41. ಶಾರ್ಟ್ ಆಗಿ ಬಿದ್ದ ಚೆಂಡು, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಹನ್ನೆರಡಕ್ಕೆ 40. ಅಂತಿಮ 12 ಎಸೆದ 40 ಓಟದ ಅವಶ್ಯಕತೆ. ಕಳೆದ 2 ದಿವಸಗಳಿಂದ ಈ ಒಂದು ಪಂದ್ಯದ ಮೆರುಗನ್ನು ಹೆಚ್ಚಿಸಿದಂತ ಗೊಂಬೆ ರವಿಚಂದ್ರಾಚಾರ್ಯ ಅವರ ನಗುವ ಗೊಂಬೆ, ನಗಿಸುವ ಗೊಂಬೆ ನಿಮಗೆಲ್ಲರಿಗೂ ಕೂಡ ಶುಭ ವಿದಾಯವನ್ನು ಹೇಳ್ತಾ ಇದೆ. ಮಂಗಳೂರಿನ ಗೊಂಬೆ ಬೆಂಗಳೂರಿನ ಕಾರ್ಯಕ್ರಮದಲ್ಲಿದೆ. ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಅರ್ಪಿಸ್ತಾರೆ ರವಿಚಂದ್ರಾಚಾರ್, ಹಳೆ ಅಂಗಡಿ, ಮಂಗಳೂರು. ಬಹಳಷ್ಟು ಉತ್ತಮ ಎಸೆತ. ಎಸೆಗಾರಿಕೆ ಭಾಗದಲ್ಲಿ ಅಮೃತ್ 11-41. ಸಿಂಪಲ್ ಲೆಕ್ಕಾಚಾರ. 11 ಚೆಂಡು 7 ಸಿಕ್ಸರ್ಗಳು. ಅದು ಹೊಡೆದ್ರೆ ವಿದ್ವರ್ ಬಾಯ್ಸ್ ಗೂಗ್ಲಿ ಪ್ರಥಮ ಪ್ರಶಸ್ತಿ ಪಡಿತದೆ. ಇಲ್ಲದಿದ್ದರೆ ಅಭಯ. ಬಹಳಷ್ಟು ಉತ್ತಮ ಎಸೆತ. ಔಟ್ ಸ್ವಿಂಗ್ ಡೆಲಿವರಿ. ಈಗಾಗಲೇ ಪಂದ್ಯದ ವೀಕ್ಷಣೆಯಲ್ಲಿ ಕ್ರಿಕ್ಸೆಯ ಮ್ಯಾನೇಜರ್ ಕೂಡ ಆಗಮಿಸಿದ್ದಾರೆ, ಜೀವಾ. ಬಹಳಷ್ಟು ಬಿಸಿ ಶೆಡ್ಯೂಲ್ ಇದ್ರು ಕೂಡ ಜೀವನ್ ಬಸವೇಶ್ವರ ನಗರಕ್ಕೆ ಆಗಮಿಸಿದ್ದಾರೆ. ಮತ್ತೆ ಅಮೃತ್ ವೈಟ್ ಬಾಲ್. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಕುಟೀರ ಬನ್ಸ್ ಟ್ರೋಫಿ ಸಮಾಪನ ಹಂತವನ್ನು ಕಂಡುಕೊಳ್ತಾ ಇದೆ, ಮುಕ್ತಾಯದ ಹಂತವನ್ನು ಕಂಡುಕೊಳ್ತಾ ಇದೆ. ಒಂದೆಡೆಯಲ್ಲಿ ಏಕಪಕ್ಷೀಯ ಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಪುಲ್ ಮಾಡ್ತಾ ಇದ್ದಾರೆ. ಕೇವಲ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಸ್ಟ್ರೈಕರ್ ಭಾಗದಲ್ಲಿ ಪಲ್ಲ ಪ್ರಹ್ಲಾದ್ ಶೆಟ್ಟಿ. ಸುಂದರತೆ ಎಸೆತ. ಓಟಗಳು ಬರ್ತಾ ಇಲ್ಲ. ಔಟ್ ಸ್ವಿಂಗ್ ಡೆಲಿವರಿ. ಗೂಟಗಳ ಹಿಂದೆ ಕಿಶನ್ ಶೆಟ್ಟಿ. ಜಯದ ಸನಿಹ ಸಾಗ್ತಾ ಇದೆ. ಡ್ರೈವರ್ ಸೀಟ್ ನಲ್ಲಿದೆ, ಚಾಲಕನ ಸ್ಥಿತಿಯಲ್ಲಿದೆ, ವಿಜಯ ಪಥದಲ್ಲಿ, ವಿಜಯ ತುಂದುಬರಿ ಬಳಸಲು ಸರ್ವ ಸಿದ್ಧತೆಯಲ್ಲಿ ಅಭಯ. ಬಹಳಷ್ಟು ಉತ್ತಮ ಎಸೆತ. ಮತ್ತೆ ಓಟಗಳು ಬರ್ತಾ ಇಲ್ಲ. ಅಂತಿಮ 6 ಎಸೆತ 37ರ ಗುರಿ. 637. ಉಮೇಶ್ ಶೆಟ್ಟಿ ಮಂದಾರ್ತಿ ಅವರ ಮಾಲಕತ್ವದ ಅಭಯ. ಅಭಯ ಸೇವಾ ಟ್ರಸ್ಟ್ ಈಗಾಗಲೇ ವಿಜಯ ಪಥದಲ್ಲಿದೆ. ಈ ಬಾರಿಯ ಬಹಳಷ್ಟು ಸಮಾಜ ಕಳಕಳಿಯ ಕಾರ್ಯಕ್ರಮ ನಿರ್ವಹಿಸಿದಂತಹ ಅಭಯ.
ರಕ್ಷತ್ ಎಸಗಾರಿಕೆ ಭಾಗದಲ್ಲಿ ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳಷ್ಟು ಪ್ರಯತ್ನವನ್ನ ಮಾಡಿದ್ರು ರೇಣುಕ ಮಡಿಕೇರಿಯ ಯುವಕ ಕ್ರಿಕೆಟ್ ಅವನ ಕಾಯಕ ರೇಣುಕ ಸಂಭಾವ್ಯ ಕ್ರಿಕೆಟ್ನಲ್ಲಿ ವಾಲಿಬಾಲ್ ಕೂಡ ಆಡ್ತಾನೆ ರೇಣುಕ ಮತ್ತೆ ವೈಟ್ ಬಾಲ್ ಸ್ವಲ್ಪ ಮಟ್ಟಿಗೆ ರಕ್ಷತ್ ನಿಟ್ಟುಸಿರು ಬಿಡ್ತಾ ಇದ್ದಾರೆ ರೇಣುಕನ ಒಂದು ಸ್ಟಾಪ್ ನಿಂದ ಸ್ವಲ್ಪ ಮಟ್ಟಿಗೆ ಬಿಸಿ ಉಸಿರು ಕೂಡ ಮತ್ತೆ ರಕ್ಷತ್ ಪಲ್ಲನಿಗೆ ಮತ್ತೆ ವೈಟ್ ಬಾಲ್ ಕೊನೆ ಹಂತ ಮುಕ್ತಾಯದ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ನಿರ್ಣಾಯಕರಿಗೆ ಯೋಗ ನದೀಮ್ಗೆ ಬಹಳ ಸುತ್ತಮುತ್ತ ಹೊಡೆತ ಪಲ್ಲ ಈ ಬಾರಿ ಪಲ್ಲನ ಆಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಒಂದು ಅತ್ಯುತ್ತಮವಾದಂತ ಆಟಗಾರ ಪ್ರವಾಸ್ ಶೆಟ್ಟಿ ಗೂಗ್ಲಿಯ ಮಾಸ್ಟರ್ ಮೈಂಡ್ ಕೂಡ ಅವನ ಲೆಕ್ಕಾಚಾರವೇ ಅವರನ್ನ ಈಗ ಫೈನಲ್ ಹಂತಕ್ಕೆ ತಂದು ಕೊಡ್ತಾ ಇದೆ ಬಹಳ ಸುತ್ತಮುತ್ತ ಹೊಡೆತ ಮತ್ತೆ ಪಲ್ಲ ಮತ್ತೊಂದು ಭರ್ಜರಿ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ ಬಹುಶಃ ಆರಂಭಿಕ ಹಂತದಲ್ಲಿ ಪಲ್ಲ ಬಂದಿದ್ರೆ ಬಹುಶಃ ಪಂದ್ಯ ಮತ್ತೊಂದು ರೋಚಕ ಹಂತವನ್ನು ಕಾಣುವ ಎಲ್ಲ ಅವಕಾಶ ಕೂಡ ಇತ್ತು ಯಾಕಂದ್ರೆ ಬಹಳಷ್ಟು ಸೀನಿಯರ್ ಆಟಗಾರರು ಕೂಡ ಪಲ್ಲ ಈಗ ಅಂತಿಮ ಹಂತದಲ್ಲಿ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಲೇಟ್ ಆದ್ರೂ ಕೂಡ ಲೇಟೆಸ್ಟ್ ಆಟವನ್ನು ಆಡ್ತಾ ಇದ್ದಾನೆ ಪಲ್ಲ ಎರಡು ಎಸೆತ 23 ಓಟದ ಅವಶ್ಯಕತೆ ಅಲ್ಲಿ ಪಂದ್ಯದ ನಂತರ ಬೇಲ್ಸ್ ಮತ್ತು ವಿಕೆಟ್ ಅಲ್ಲೇ ಇರಿ ಅದು ಈವೆಂಟ್ ಅವರದು ಬೇರೆ ಯಾರು ಪಡ್ಕೊಳ್ಬಾರ್ದು ಅದನ್ನಲ್ಲೇ ಮುಟ್ಟಿ ಅಲ್ಲೇ ಬನ್ನಿ ಅಂತಿಮ ಎಸೆತ 23 ಓಟದ ಅವಶ್ಯಕತೆ ಬಹಳಷ್ಟು ಉತ್ತಮ ಪ್ರಯತ್ನ ತನ್ಮೂಲಕ ಪಂದ್ಯವನ್ನ ಗೆದ್ದುಕೊಳ್ತಾ ಇದೆ ಅಭಯ ಕ್ರಿಕೆಟ್ಸ್ಗೆ ಅಭಿನಂದನೆ ಅರ್ಪಿಸ್ತಾ ಇದ್ದಾವೆ ಕುಟೀರ ಬಂಚ್ ಟ್ರೋಫಿಯ ಫೈನಲ್ ಅಲ್ಲಿ ಪ್ರಥಮ ಪ್ರಶಸ್ತಿ ಪಡೆದಂತ ಅಭಯಕ್ಕೆ ವಂದನೆ ಅದೇ ರೀತಿಯಲ್ಲಿ ವಿದ್ವಾನ್ ಗೂಗ್ಲಿ ಬಾಯ್ಸ್ಗೆ ಕೃತಜ್ಞತೆ ಅರ್ಪಿಸ್ತಾ ಇದ್ದಾವೆ You're a good soldier, choosing your battles. Pick yourself up and dust yourself off and back in the saddle. You're on the front line, everyone's watching. You know it's serious, we're getting closer, this isn't over. The pressure's on, you feel it, but you got it all, believe it. When you fall, get up
this is Africa. Samina, mina, waka, waka, Samina, mina, sakalegua. This time for Africa. Listen to your